ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್ ಅಂತ ಹೇಳಿ ಟಾಪಿಕ್ ಡಿಸ್ಕಸ್ ಮಾಡಾಕತ್ತಿದ್ವಿ. ಹಾಂ, ಥ್ಯಾಂಕ್ ಯು. ಅದರೊಳಗಿಂದ 5th ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಒಂದು ಡೆರಿವೇಷನ್ ಮಾಡ್ಬೇಕು. ಸೊ ಆ ಡೆರಿವೇಷನ್ ಕಡೆ ಬರೋಣ ಡೈರೆಕ್ಟ್ಲಿ. ಸೊ ಆ 5th ಪಾಯಿಂಟ್ನೊಳಗೆ ಆ್ಯಕ್ಚುಲಿ ಏನೈತೆ ಅಂದರೆ, ಈ ಡೆರಿವೇಷನ್ನೊಳಗೆ ಏನು ಫಾರ್ಮುಲಾ ನಾವು ಲಾಸ್ಟಿಗೆ ಡಿರೈವ್ ಮಾಡ್ತೀವಲ್ಲ, ಅದು ಬರ್ತೈತಿ ಈ ಫಾರ್ಮುಲಾ ಅಂತ ಹೇಳ್ತಾರೆ ಅವ್ರು 5th ಪಾಯಿಂಟ್ನಾಗ ಅಷ್ಟೇ. ಸೊ electric field near the surface of a charged conductor of an arbitrary shape. ಓಕೆ, ಹಾಂ ಸರ್. ಈಗ ಇದು ಪಾಠ ಸಂಖ್ಯೆ ಎಷ್ಟು ಇದ್ರದ್ದು ನಿಮ್ಮ ಇದರೊಳಗೆ? ಚಾಪ್ಟರ್ ನಂಬರ್ 2. ಸೊ ಇದಕ್ಕಿಂತ ಹಿಂದಿಂದ ಅದರ ಹೆಸರು ನೊಳಗೆ ಲಾಸ್ಟಿಗೆ ಒಂದು 2 ಡೆರಿವೇಷನ್ ಇತ್ತು. ಅಲ್ಲಿ ಆರ್ಬಿಟ್ರರಿ ಶೇಪ್ ತೊಗೊತಿದ್ದಿಲ್ಲ ನಾವು, ಒಂದು ಫಿಕ್ಸ್ಡ್ ಶೇಪ್ ಲೈಕ್ ಒಂದು ಇನ್ನೂ ಚಂದ ಡ್ರಾ ಮಾಡ್ಬೋದಾಗಿತ್ತು ಇದನ್ನು. ಇದು ಯೂನಿಫಾರ್ಮ್ಲಿ ಚಾರ್ಜ್ ಸ್ಟ್ರೇಟ್ ಇನ್ಫನೈಟ್, ಅವು ಶಬ್ದಗಳು ಹಿಂದೆ ಮುಂದೆ ಅದು ಇನ್ಫನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಟ್ರೇಟ್ ಕಂಡಕ್ಟರ್. ಹ್ಞೂ ರೀ, ನೆನಪೈತೇನಿದೆ? ಹಾಂ, ಇದ್ರ ಮೇಲೆ ನಾವು ಚಾರ್ಜ್ ಮಾಡಿ ಹಿಂಗೆ ಇದು ಇನ್ಫನೈಟ್ಲಿ ಲಾಂಗ್ ಇರುತ್ತಂತ, ಇದ್ರ ಪಕ್ಕದಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಆ ಪಾಯಿಂಟ್ P ಒಳಗೆ ಈ ಎಲ್ಲ ಇನ್ಫನೈಟ್ ಚಾರ್ಜ್ಗಳಿಂದ ಒಟ್ಟು ಬರ್ತಕ್ಕಂತಹ ರಿಸಲ್ಟೆಂಟ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಕ್ಕಂತ ಹೇಳಿ ಒಂದು ಡೆರಿವೇಷನ್ ಮಾಡಿದ್ವಿ. ಅದೇನೋ ಗಾಸಿಯನ್ ಸರ್ಫೇಸ್ ಅಂತ ಡ್ರಾ ಮಾಡ್ಬೇಕಂತ, ಗಾಸ್ ಥಿಯರಮ್ ಅಂತ ಹಚ್ಬೇಕಂತೇನೋ ಇತ್ತಲ್ಲ. ಯಾರು ಹೇಳ್ತೀರಿ ಇದೇನು ಫಾರ್ಮುಲಾ ಬಂದಿತ್ತು? ಸರ್ ನಾವು ಈಗ ಎಕ್ಸಾಮ್ ಹತ್ತಿರ ಬಂದಾಗ ನೋಡೋಣ ಸರ್, ಒಬ್ರು ಹೇಳ್ರಿ ನೋಡೋಣ. ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಏನು ಫಾರ್ಮುಲಾ ಬಂದಿತ್ತದು? ಈಗ ಸರ್ ನಾವು ಒಂದು ಕ್ವಶನ್, ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ಏನು ಟೆಸ್ಟ್ ಇಟ್ರಿ ನೀವು ಸನಿದ್ರಾಗ? ಇಲ್ಲೋದಿಲ್ಲ, ಹಿಂಗಾಗಿ ಓದಿಲ್ಲ ನಾವು ಅಷ್ಟೇ ಸಿಂಪಲ್. ಹಂಗೆ ನೋಡಿ ಹೇಳಬಾರ್ದು. ಇಲ್ಲಿ ಬಿಡ್ರಿ. ಹಾಂ, ಇದು 1/4πε0 ಅಂತ ಬರಂಗಿಲ್ಲ ಅದು. ಸಾರಿ ಅದು ಹೆಂಗೆ ಬರ್ತೈತಿ? ಲಾಂಬ್ಡಾ ಡಿವೈಡೆಡ್ ಬೈ 2πε0r ಅಂತ ಹೇಳಿ. ಸಾರಿ, ಲಾಂಬ್ಡಾ ಡಿವೈಡೆಡ್ ಬೈ 2πε0r ಫಾರ್ಮುಲಾ. ಹೌದನ ಸರ್? ಇರಲಿ ಅಡ್ಡಿ ಹೋಗಲಿ, ನನಗಿದನ್ನು ಹೇಳ್ರಿ. ಇದು ಆದ್ಮೇಲೆ ಮತ್ತೊಂದು ಡೆರಿವೇಷನ್ ಮಾಡಿದ್ವಿ. ಅದೇನು ಫಾರ್ಮುಲಾ ಬಿಡ್ರಿ ಹೋಗ್ಲಿ ಹಳೆಗೆ. ಅದು ಏನು ಟಾಪಿಕ್ ಇತ್ತು? ಹಾಂ, ಇನ್ಫನೈಟ್ ಶೀಟ್, ಇನ್ಫನೈಟ್ ಪ್ಲೇನ್ ಶೀಟ್. ಇದೊಂದು ರಾಡ ಇದು. ಹಾಂ, ರಾಡ್ ಬದಲಿ ಶೀಟ್ ನೆಕ್ಸ್ಟ್ ಇನ್ಫನೈಟ್ ಶೀಟ್ ಅಂತ. ಹಿಂಗೂ ಮುಗಿಯಂಗಿಲ್ಲ, ಹಿಂಗೂ ಮುಗಿಯಂಗಿಲ್ಲ. ಅಂದ್ರೆ ಅಕಸ್ಮಾತ್ ಈ ಬೋರ್ಡ್ ಏನಾರ ಇನ್ಫನೈಟ್ ಪ್ಲೇನ್ ಶೀಟ್ ಆಗ್ಬಿಡುತ್ತಂದ್ರೆ ಈ ಬೋರ್ಡ್ ಆ ಕಡೆ ಇರೋರು ಯಾರೂ ಮನೆಗೆ ಹೋಗಕ್ಕೆ ಬರಂಗಿಲ್ಲ. ಈ ಕಡೆ ಮನೆ ಇದ್ರೂ ಹೋಗ್ಬೋದು, ಮುರಿದು ಹೋಗ್ಬೋದು ಬೇಕಾದ್ರೆ. ಆದ್ರೆ ಹೆಂಗೆ ಆಗ್ತದೆ? ಈ ಕಡೆನೂ ಮುಗಿಯಂಗಿಲ್ಲ, ಹಿಂಗೂ ಮುಗಿಯಂಗಿಲ್ಲ, ಕೆಳಗೂ ಮುಗಿಯಂಗಿಲ್ಲ, ಆ ಕಡೆನೂ ಮುಗಿಯಂಗಿಲ್ಲ. ಅಂಥದ್ದೊಂದು ಪ್ಲೇನ್ ಶೀಟ್ ತಗೊಂಡು ಅದ್ರ ಬಾಜು ಒಂದು ಪಾಯಿಂಟ್ P ಮಾರ್ಕ್ ಮಾಡಿ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಡೆರಿವೇಷನ್ ಇತ್ತು. ಹ್ಞೂ ರೀ. ಇವು 2 ಡೆರಿವೇಷನ್ ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ, ಇಲೆಕ್ಟ್ರಿಕ್ ಫ್ಲಕ್ಸ್ಗೆ 2 ಫಾರ್ಮುಲಾ ಅದಾವ ಅಂತ ಹೇಳಿ E × ΔS × cos θ ಒಂದು ಫಾರ್ಮುಲಾ, ಇನ್ನೊಂದು ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ Q/ε0 ಅಂತೊಂದು ಫಾರ್ಮುಲಾ. ಜೈ. ಇವು 2 ಫಾರ್ಮುಲಾ ಯೂಸ್ ಮಾಡಿ ಹಚ್ಚಿ ಇದನ್ನೆರಡು ಈಕ್ವೇಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡಿಗೆ ಒಂದು ಫಾರ್ಮುಲಾ ಕ್ಯಾಲ್ಕ್ ಮಾಡ್ತಿದ್ವಿ ನಾವು. ಏನು ಡೆರಿವೇಷನ್ ಇದು ಅಂತ ಹೇಳ್ತೀನಿ ಹೋಗಿ. ಇದು ಹೆಂಗೆ ಒಂದು ಪರ್ಟಿಕ್ಯುಲರ್ ಶೇಪದ್ದು ಆಬ್ಜೆಕ್ಟ್ ಇತ್ತು ನೋಡ್ರಿ. ಇದು ಪರ್ಟಿಕ್ಯುಲರ್ ಶೇಪ್ ಐತಿಲ್ಲ ಈಗ ಇದಕ್ಕೆ. ಹೆಂಗೆ ಶೇಪ್ ಇದೆ? ಒಂದು ರಾಡ್ ಆಗತ್ತೆ, ಸ್ಟ್ರೇಟ್ ಐತಿ, ಇನ್ಫನೈಟ್ ಐತಿ. ಇದು ಒಂದು ಪ್ಲೇನ್ ಶೀಟ್, ಇದೊಂದು ಶೇಪ್ ಐತಿಲ್ಲ ರೀ ಈಗ. ಹಂಗೆ ನೆಕ್ಸ್ಟ್ ನಾವೇನು ಡೆರಿವೇಷನ್ ಮಾಡಕ್ಕೆ ಹೊಂಟೀವಂದ್ರೆ, ಆರ್ಬಿಟ್ರರಿ ಶೇಪ್ ಇದ್ರೆ ಹೋಗಲಿ ಒಂದೇ ಮಾತು. ಇವು 2 ಡೆರಿವೇಷನ್ನಾಗ ನಾವು ಏನು ಮಾಡಿದ್ವಿ ಗೊತ್ತನ? ಎಲೆಕ್ಟ್ರಿಕ್ ಫೀಲ್ಡ್ ಈಗ ನೋಡ್ರಿ, ಈ ರಾಡ್ನಾಗ ಎಷ್ಟು ಚಾರ್ಜಸ್ ಇರ್ತಾವೆ? ಈ ರಾಡದ ಲೆಂತ್ ಹೆಂಗೈತಿ? ಇನ್ಫನೈಟ್. ಅಂದ್ರೆ ಎಷ್ಟು ಚಾರ್ಜಸ್ ಇರ್ತಾವೆ ಅದ್ರಾಗ? ಇನ್ಫನೈಟ್ ಆಬ್ವಿಯಸ್ಲಿ.
ಒಂದೇ ಚಾರ್ಜ್ ಇದ್ರನ ಆ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು ಯಪ್ಪ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೆನಪೈತಿ. ಹಾಂ, ಒಂದೇ ಚಾರ್ಜ್ ಇದ್ರೆ ಅದರಿಂದನೇ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂದ್ರೆ ಇನ್ಫನೈಟ್ ಚಾರ್ಜಸ್ ಇದ್ರೆ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾವೆ. ಈಗ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರ್ತಾವೆ. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದ್ದು ಅಂತಿಕೋರಿ ಹಿಂಗೆ. ಅವಾಗ ಏನು ಮಾಡ್ತಿದ್ವಿ, ಎರಡು ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡು E1 E2 ಕ್ಯಾಲ್ಕ್ ಮಾಡಿ √E1² + E2² + 2E1 E2 cos θ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತಿತ್ತು. ನೆನಪೈತನು? ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ರೆ ರಿಸಲ್ಟೆಂಟ್ ಫಾರ್ಮುಲಾ ಕ್ಯಾಲ್ಕ್ ಮಾಡೋಕ್ಕಾಗುತ್ತೆ. ಈ ಪಾಯಿಂಟ್ನಾಗ ಎಷ್ಟು ಬರ್ತಾವೆ ಎಲೆಕ್ಟ್ರಿಕ್ ಫೀಲ್ಡಿಗೆ? ಇನ್ಫನೈಟ್. ಆ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಕ್ಯಾಲ್ಕ್ ಮಾಡೋದು ಅಂಥೇಳಿ ಆ ಡೆರಿವೇಶನ್ ಇತ್ತು ಯೂಸಿಂಗ್ ಗಾಸ್ ಥಿಯರಮ್. ಹಂಗೆ ಇದು ಇಲ್ಲಿನೂ ಏನು ಮಾಡಿವಿ ಗೊತ್ತ ನಾವು, ಇದು ಇನ್ಫನೈಟ್ ಪ್ಲೇನ್ ಶೀಟ್ ಅಂತ ನನ್ನ ಹಣೆ ಬರಕ್ಕೆ. ಇದ್ರ ಬಾಜು ಒಂದು ಏನಿರ್ತದಂತೆ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಒಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾವೆ? ಈಗ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾವೆ. ಹ್ಞೂ ರೀ. ಆ ಇನ್ಫನೈಟ್ ಎಲೆಕ್ಟ್ರಿಕ್ ಫೀಲ್ಡ್ದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟು ಬರ್ತೈತಿ ಅಂಥೇಳಿ ಪ್ರೂವ್ ಮಾಡ್ತೀವಿ ನಾವು. ಹ್ಞೂ ರೀ. ಹಂಗೆ ಇದೇನು ಎರಡು ಸರ್ತಿ ಡೆರಿವೇಶನ್ ನಾವು ಪರ್ಟಿಕ್ಯುಲರ್ ಶೇಪಿಗೆ ಮಾಡಿದ್ವಲ್ಲ, ಈಗ ಇದೇ ಡೆರಿವೇಶನ್ ಆರ್ಬಿಟ್ರರಿ ಶೇಪ್. ಆರ್ಬಿಟ್ರರಿ ಅಂದ್ರೆ ಹೆಂಗಿರ್ತಾರೆ ಶೇಪ್? ಅದ ಆರ್ಬಿಟ್ರರಿ ಅಂದ್ರೆ ಸುಡುಗಾಡು ಏನು ಬೇಕಾದ ಶೇಪ್ ಇದ್ರೆ ಅದಕ್ಕೆ ಆರ್ಬಿಟ್ರರಿ. ರ್ಯಾಂಡಮ್ ಶೇಪ್ ಇದ್ರೆ ಒಂದು ಆಬ್ಜೆಕ್ಟ್ ಐತಿ, ರ್ಯಾಂಡಮ್ ಶೇಪದು ಆಬ್ಜೆಕ್ಟ್. ಅವರು ಭಾಳ ಆರ್ಬಿಟ್ರರಿ ಮಾಡೋಕೆ ಹೋಗಿಲ್ಲ, ಅದನ್ನ ಏನೋ ಒಂದು ಸ್ವಲ್ಪ ಹಿಂಗೆ ಶೇಪ್ ಮಾಡಿ ಇಟ್ಟಾರ, ಏನು ಬೇಕಾದಾಗ್ಬೋದು ಈಗ ಅದು. ಹ್ಞೂ ಅನ್ರಿ. ಹಾಂ. ಸೊ ಇಂಥದ್ದೊಂದು ಆರ್ಬಿಟ್ರರಿ ಶೇಪದ ಕಂಡಕ್ಟರ್ ತೊಗೊಂಡು ಅದನ್ನು ಚಾರ್ಜ್ ಮಾಡ್ಬೇಕಂತ ಏನು ಮಾಡ್ಬೇಕಂತ? ಹಾಂ, ಚಾರ್ಜ್ ಮಾಡಿ ಇದ್ರ ಬಾಜು ಒಂದು ಪಾಯಿಂಟ್. ಆ ಪಾಯಿಂಟ್ ಹೆಂಗಿರ್ಬೇಕಂದ್ರೆ ಇದರಿಂದ ದೂರ ಇದ್ರೆ ನಡೆಯಂಗಿಲ್ಲ. ಆ ರಾಡ್ ತೊಗೊಂಡಿದ್ದು ಈಗ ಇಲ್ಲೇ ನನ್ನ ಹಣೆ ಬಾರ ಅಳಗಿಸ್ಬಿಟ್ಟು ನೋಡ, ಈಗ ಡ್ರಾ ಮಾಡಿದ್ದೆ. ಆ ರಾಡ್ನಿಂದ ದೂರ ಪಾಯಿಂಟ್ ತೊಗೊಂಡ್ರೆ ನಡೀತಿತ್ತು. ಇನ್ಫನೈಟ್ ಪ್ಲೇನ್ ಶೀಟ್ನಿಂದನೂ ದೂರ ಪಾಯಿಂಟ್ ತೊಗೊಂಡ್ರೆ ನಡೀತಿತ್ತು, ಹತ್ರ ತೊಗೊಂಡ್ರು ನಡೀತಿತ್ತು. ಈ ಟಾಪಿಕ್ ಏನೈತೆ ಓದ್ರಿ ಇದನ್ನು? ಹಾಂ, ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದ ಸರ್ಫೇಸ್. ಸರ್ಫೇಸಿಗೆ ಪಕ್ಕದಲ್ಲೇನೆ ಒಂದು ಪಾಯಿಂಟ್ ಇದ್ರೆ ಅವಾಗ ಈ ಪಾಯಿಂಟ್ನೊಳಗೆ ಈ ಎಲ್ಲ ಚಾರ್ಜ್ಗಳಿಂದ ಬರ್ತಕ್ಕಂತಹ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ಯುಲಾ σ/ε0 ಅಂತ ಬರುತ್ತಂತ ಪ್ರೂವ್ ಮಾಡ್ಬೇಕಂತ. ಈಗ ಏನು ಮಾಡಕ್ಕೆ ಹೊಂಟೀವಿ ಅಂತ ಅರ್ಥ ಮಾಡ್ಕೊರಿ. ಫಸ್ಟಿಗೇನು ಒಂದು ಆರ್ಬಿಟ್ರರಿ ಶೇಪದ ಕಂಡಕ್ಟರ್, ಅದನ್ನು ಚಾರ್ಜ್ ಮಾಡ್ಬೇಕು. ಚಾರ್ಜ್ ಮಾಡಿ ಅದ್ರ ಅಗ್ದಿ ಬಾಜು ಅಲ್ಲೇ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಅಂದ್ರೆ ಈ ಪಾಯಿಂಟ್ ಹೆಂಗಿರ್ಬೇಕು, ಸರ್ಫೇಸ್ ಮೇಲೆ ಐತೆ ಬಾಜು ಐತದೆ ಅಂತ ಅನಿಸಿರ್ಬೇಕು ನಮ್ಗೆ. ಅಲ್ಲೇ ಅಷ್ಟು ಹತ್ತಿರ ಸರ್ಫೇಸಿಗೆ ಆ ಪಾಯಿಂಟ್ ಮೇಲೆ ಈ ಎಲ್ಲ ಚಾರ್ಜ್ಗಳಿಂದ ಒಟ್ಟು ಸೇರಿ ಬರ್ತಕ್ಕಂತಹ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಅದು σ/ε0 ಬರುತ್ತಂತ ಅದನ್ನು ಪ್ರೂವ್ ಮಾಡ್ಬೇಕಂತ. ಇಲ್ಲಿ ಇ ಅಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್. ಹಾಂ. ε0 ಅಂದ್ರೇನು? ಅದೇನೋ ಅಂತಾರೆ ಸರ್, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇದು ಗೊತ್ತಾಗುತ್ತೆ, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ. ಹಾಂ. ಸಿಗ್ಮಾ ಅಂದ್ರೆ ಯಾರು ಹೇಳ್ತೀರಿ ನೋಡೋಣ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ವೆರಿ ಗುಡ್. ಅವು ಮೂರಿದ್ದು: ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ. ಅಂದ್ರೆ ಒಂದು ಆಬ್ಜೆಕ್ಟ್ ಮೇಲೆ ಪ್ರತಿ ಒಂದು ಮೀಟರ್ ಲೆಂತಿಗೆ ಎಷ್ಟು ಚಾರ್ಜ್ ಇದೆ ಅದರ ಮೇಲೆ ಅಂಥೇಳಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಪ್ರತಿ ಇಷ್ಟು ಏರಿಯಾದೊಳಗೆ ಎಷ್ಟು ಚಾರ್ಜ್ ಐತಿ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಅದು ಸಿಗ್ಮಾ. ಹ್ಞೂ ರೀ. ಈಗ ಏನು ಮಾಡ್ಬೇಕಂತ ತಿಳಿಯೋದು ನಂಗೆ ನೋಡೋಣ ತಡ್ರಿ. ಈಗ ಈ ಪಾಯಿಂಟ್ ಆ್ಯಕ್ಚುಲಿ ಈ ಸರ್ಫೇಸಿಗೆ ಹತ್ತಿರ ಐತಿ, ಆದ್ರೆ ಡೈಗ್ರಾಮ್ ಸ್ವಲ್ಪ ನಮಗದು ಕ್ಲಿಯರಾಗಿ ಅರ್ಥ ಆಗಲಿ, ಮುಂದಿನ ಡೆರಿವೇಷನ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ ನಾವೇನು ಮಾಡ್ತೀವಿ, ಸ್ವಲ್ಪ ಆ ಪಾಯಿಂಟನ್ನು ಚೂರು ದೂರ ತೋರಿಸ್ತೇವೆ. ಆದ್ರೆ ಅದಷ್ಟು ದೂರ ಇಲ್ಲ. ಹಾಂ. ಈಗ
ಹಿಂಗೆ ಬೇರೆ ಬೇರೆ ಶೇಪ್ದು ಆಬ್ಜೆಕ್ಟ್ಸ್ ತೊಗೊಂಡು ಅದ್ರ ಮೇಲೆ ಚಾರ್ಜ್ ಕೊಟ್ಟು ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕಂತ ಹೇಳಿ ಇದನ್ನು ಯೂಸ್ ಮಾಡ್ತಾರೆ. ಒಂದು ಥೇರಮ್ ಐತೆ, ಯಾವುದಿದೆ? ಗಾಸಸ್ ಥೇರಮ್, ಗಾಸ್ನ ಥೇರಮ್. ಅದಕ್ಕೆ ಅವು ಟ್ರಿಪಲ್ S ಬರ್ತಾವಲ್ಲಿ. ಗಾಸ್ ಅಂತ ಒಬ್ಬ ಇದ್ದ, ಅವ ಕೊಟ್ಟಂಥ ಥೇರಮ್ ಅದು. ನನಗಿದನ್ನು ಹೇಳ್ರಿ ಹೋಗಲಿ, ನನ್ನ ಹಣೆ ಬಾರ ಇದನ್ನು ಹೇಳ್ರಿ. ಹಿಂಗಂದ್ರೇನು? ಎಲೆಕ್ಟ್ರಿಕ್ ಫ್ಲಕ್ಸ್. ಹಾಂ, ಒಂದು ಪರ್ಟಿಕ್ಯುಲರ್ ಏರಿಯಾದೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೋಗ್ತಾವು ಅದಕ್ಕೇನಂತಾರೆ ಅಂತಾರೆ. ಗೊತ್ತಾಯ್ತು? ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಈ ಕಡೆ ವಾಲ್ ಮೇಲೆ ನಾನು ಪಾಸಿಟಿವ್ ಚಾರ್ಜಸ್ ಹಾಕಿ ಅಣ್ಣ, ಈ ಕಡೆ ನೆಗೆಟಿವ್ ಚಾರ್ಜಸ್ ಹಾಕ್ತೇನೆ. ಅವಾಗ ಈ ಕಡೆಯಿಂದ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಿರ್ತಾವಲ್ಲ, ಅವಾಗ ನಡುಕ್ ನಾ ಇದನ್ನು ಹಿಡಿದ್ರೆ ನಾವು ಈ ಏರಿಯಾದೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೋಗ್ತಾವ ಅನ್ನೋದನ್ನು ಮೆಜರ್ ಮಾಡ್ಬೋದು. ಅದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರೀತಾರೆ. ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಗಿವನ್ ಏರಿಯಾ ಈಸ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಟು ಇಟ್. ಆ ಏರಿಯಾಕ್ಕೆ 90 ಡಿಗ್ರಿ ಒಳಗೆ ಪಾಸ್ ಆಗ್ಬೇಕು. ಅದಕ್ಕೆ ಏನಂತಾರೆ? ಅಂತಾರೆ. ಹ್ಞೂ ರೀ. ಓಕೆ. ಸೊ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಏರಿಯಾದೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸ್ ಆಗಿ ಹೋಗ್ತೈತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಅದ, 2 ಫಾರ್ಮುಲಾ ಅದಾವೆ ಆ್ಯಕ್ಚುಲಿ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಗೊತ್ತಾತ್ರ ಮನೆ ಮಾತು. ಹಾಂ, ಅದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 2 ಫಾರ್ಮುಲಾ, E ಇಂಟು ಡೆಲ್ಟಾ S ಇಂಟು ಕಾಸ್ ಥೀಟಾ ಅಂತ ಫಾರ್ಮುಲಾ ಐತಿ. ಇಲ್ಲಿ 5E ಅಂದರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್. ಅದ್ರ ಸಿಂಬಾಲ್ ಅದು. E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಇದು ಮತ್ತೆ ತೊಗೊತೀನಿ ನಾ ಏರಿಯಾ. ಈ ಏರಿಯಾದೊಳಗೆ ಈ ಕಡೆ ಏನೈತಿ ಅಂದಂಗೆ ಈ ಗೋಡೆ ಮೇಲೆ ಈ ಕಡೆ ಏನು ಹೊಂಟಾವ ಇಲ್ಲೇ? ಹಾಂ, ಅವು ಇದ್ರಾಗ ಎಷ್ಟು ಹೋಗ್ತಾವ ಅನ್ನೋ ಎದ್ರ ಮೇಲೆ ಡಿಪೆಂಡು ಅಂದರೆ, ಒಂದು ಇಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಸ್ಟ್ರಾಂಗ್ ಐತಂತ. ಸ್ಟ್ರಾಂಗರ್ ದ ಎಲೆಕ್ಟ್ರಿಕ್ ಫೀಲ್ಡ್, ಮೋರ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಿರ್ತಾವೆ. ಹೌದಿಲ್ಲ ರೀ? ಸೊ ಅದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದು. ಡೆಲ್ಟಾ S ಅಂದ್ರೆ ಇದರದು ಏರಿಯಾ. ಇಫ್ ದಿಸ್ ಈಸ್ ರೆಕ್ಟ್ಯಾಂಗಲ್, ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್. ಅದನ್ನು ಏರಿಯಾ A ಅಂತ ಬರೆಯೋ ಬದಲಿ ಡೆಲ್ಟಾ S ಅಂತ ಬರೀತಾರೆ, ಅಥವಾ ಸಮ್ಟೈಮ್ಸ್ S ಅಂತ ಬರೀತಾರೆ. S ಈಸ್ ದ ಸಿಂಬಾಲ್ ಯೂಸ್ಡ್ ಫಾರ್ ಏರಿಯಾ ಹಿಯರ್. ವಿ ಕೆನಾಟ್ ಯೂಸ್ A ಫಾರ್ ಏರಿಯಾ ಬಿಕಾಸ್ ಇಲ್ಲೇ A ಫಾರ್ ಆಪಲ್ ಅಲ್ಲ, ಆಂಪಿಯರ್ ಅಂತೊಂದು ಕರೆಂಟದ್ದು ಯೂನಿಟ್ ಬರುತ್ತೆ ಮುಂದೆ. ಸೊ ಅದಕ್ಕೆ A ಈಸ್ ರಿಸರ್ವ್ಡ್ ಫಾರ್ ಆಂಪಿಯರ್. ನಾ ಖರ್ಚಿಫ್ ಹಾಕಿನಿ, ನಂದದು ಅಂತದ ಆಂಪಿಯರ್. ಯು ಕೆನಾಟ್ ಯೂಸ್ A ಅಂದ್ಕೂಳೆ A ಬದಲಿ S ಅಂತ ಯೂಸ್ ಮಾಡ್ತಾರೆ. ಏನಕ್ಕೆ? ಏರಿಯಾಕ್ಕೆ. ಹಾಂ, ಸೊ ಈ ಏರಿಯಾ ಎಷ್ಟಿದೆ? ಯಾಕಂದ್ರೆ ನೋಡ್ರಿ, ಏರಿಯಾ ಜಾಸ್ತಿ ಇದ್ರೆ ಜಾಸ್ತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಹೋಗ್ತದೆ ಅದ್ರಾಗ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಾಟ್ ಏರಿಯಾ. ಆಮೇಲೆ ಏರಿಯಾ ಆಫ್ ದ ಏರಿಯಾ, ಇದ್ರದ್ದು ಏರಿಯಾದ ಏರಿಯಾ. ಆಮೇಲೆ ಕಾಸ್ ಥೀಟಾ ಅಂತ ಆ್ಯಂಗಲ್. ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್. ಇದು ಥೀಟಾ ಯಾಕೆ ಬರ್ತದೆ ಒಂದೇ ಮಾತು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಥೀಟಾ ಯಾಕೆ ಬರಬೇಕು ಅಲ್ಲಿ ಅಂದರೆ, ನಾವು ಈ ಬುಕ್ಕನ್ನು, ಈ ಏರಿಯಾನ ಹೆಂಗೆ ಹಿಡ್ಕೊತೀವಿ ಅನ್ನೋದ್ರ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವೆ ಅಂತ ಡಿಪೆಂಡ್ ಆಗ್ತೈತೆ. ಲೈಕ್ ಇಫ್ ಐ ಹೋಲ್ಡ್ ದಿಸ್ ಲೈಕ್ ದಿಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಪಾಸ್ ಥ್ರೂ. ಅದ ಹಿಂಗೆ ನಾನು ಪ್ಯಾರಲರ್ ಹಿಡಿದ್ಬಿಟ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಪ್ಯಾರಲರ್ ಹಿಡಿದ್ಬಿಟ್ರೆ, ಈ ಏರಿಯಾದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗುವ ಸಂಖ್ಯೆ 0. ಅರ್ಥ ಆತಿಲ್ರಿ? ಹಂಗೆ ನೀವು ಯಾವ ಓರಿಯೆಂಟೇಷನ್ಯಾಗ ಇದನ್ನು ಹಿಡಿತೀರಿ ಅನ್ನೋದ್ರ ಮೇಲೆ ಇದರೊಳಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸ್ ಆಗ್ತದೆ ಅನ್ನೋದು ಡಿಪೆಂಡ್ ಆಗ್ತೈತಲ್ಲ. ಅದಕ್ಕೆ ಇದು ಥೀಟಾ ಬೇಕು. ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಈ ಏರಿಯಾ. ಒಂದು ಸ್ಕೇಲಾರ್ ಕ್ವಾಂಟಿಟಿ, ಏರಿಯಾ ಸ್ಕೇಲಾರ್ ಕ್ವಾಂಟಿಟಿ ಇದ್ದರೂ ಕೂಡ ಅದನ್ನು ಒಂದು ವೆಕ್ಟರ್ ಅಂತ ಅಂದ್ಕೊಂಡು ಇದಕ್ಕೊಂದು ಡೈರೆಕ್ಷನ್ ಕೊಡ್ತೀವಿ, ಏರಿಯಾ ವೆಕ್ಟರ್ ಅಂತ ಹೇಳಿ. ಹೆಂಗಂದ್ರೆ ಆ ಏರಿಯಾಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡ್ಬೇಕು, ಒಂದು ನಾರ್ಮಲ್ ಡ್ರಾ ಮಾಡ್ಬೇಕು. ಅದು ಆ ಏರಿಯಾದ ಡೈರೆಕ್ಷನ್ ಅಂತ. ಈಗ ಹಾಗೆ ಬಿಡು. ಈಗ ನೋಡ್ರಿ, ಅಲ್ಲೇನದ
ಇಲ್ಲೇನದಾವ, ಇಲ್ಲೇನು ಹೊಂಟಾವ, ಇದೇನಿದು 8A ಅಂದಿರಿ ಮತ್ತೆ ಇದು 8A ಅಲ್ಲ, ಇದೊಂದು ಏರಿಯಾ ಇದೆ. ಹಾಂ, ಸೊ ಈಗ ವಾಟ್ ಈಸ್ ಥೀಟಾ ಅಂತ ಹೇಳ್ಬೇಕಾ, ನಾನು ಹಿಂಗೆ ಹಿಡಿದಿರ್ತೀನಿ. ಇನ್ ದಿಸ್ ಕೇಸ್ ವಾಟ್ ಈಸ್ ಥೀಟಾ? 90 ಡಿಗ್ರಿ. ಇಲ್ಲಿ ಥೀಟಾ 90 ಡಿಗ್ರಿ. ಈಗ ಹಿಂಗಲ್ಲ, ಹಿಂಗಿದ್ದಾಗ ಥೀಟಾ 90 ಡಿಗ್ರಿ. ಯಾಕಂತ ಹೇಳ್ತೇನೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ಯಾವ. ಹೌದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಇದು. ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಏರಿಯಾ ವೆಕ್ಟರ್ ಅಂತಿರುತ್ತು ಅಂತ. ಏನು ಏರಿಯಾ ವೆಕ್ಟರ್? ಏರಿಯಾ ವೆಕ್ಟರ್ ಅಂದ್ರೆ ಅದೊಂದು ಡೈರೆಕ್ಷನ್, ಅದೊಂದು ಲೈನು. ಅದು ಎಲ್ಲಿರ್ತೈತಿ ಅಂದ್ರೆ ಈ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಬೇಕದನ್ನ. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಏರಿಯಾಕ್ಕೆ ಹಿಂಗೆ ಡ್ರಾ ಮಾಡಿದ್ರೆ ಏರಿಯಾ ವೆಕ್ಟರ್ ಏನು ಬಂತು ಆ್ಯಂಗಲ್ ಇದ್ರ ಮತ್ತು ಇದ್ರ ನೋಡು ಮತ್ತು 0 ಅಂತಿರಲ್ಲ. ಸರ್ ನಾವು ಹಂಗೆ ಚೆಕ್ ಮಾಡಾಕ್ತೀವಿ, ನೀವು ಏನಂತೀರಂತ. ನೀವು 0 ಅಂದ್ಕೊಳ್ಳೆ ನೀವು ಅಂದ್ಬಿಡ್ತೀರೋ, ಜಸ್ಟ್ ವಿ ಆರ್ ಚೆಕಿಂಗ್ ಯುನೋ. ಹಾಂ, ಈಗ ಹೇಳ್ರಿ ವಾಟ್ ಈಸ್ ಥೀಟಾ? 1 ಅಂದ್ರೆ ಹೆಂಗದು? ಅಲ್ರಿ ಆ್ಯಂಗಲ್ ಎಷ್ಟು ಅಂತ ಕೇಳಾಕತ್ತೀನಿ ನಾನು. ನೀವು ಇಲ್ಲಿ ವ್ಯಾಲ್ಯೂ ಹಾಕಿ 1 ಅನ್ಬೇಡದೆ, ಇಲ್ಲಿ ಹೇಳ್ರಿ ಹಿಂಗೆ ಹಿಡಿದಾಗ ಆ್ಯಂಗಲ್ ಎಷ್ಟು? 0 ಸರ್ ಹೇಳಾಕತ್ತೀವಿ, ಕೇಳವಲ್ರಿ ನೀವು 0. ಯಾಕೆ ಹೇಳ್ರಿ 0? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಮತ್ತು ಈ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಎರಡೂ ಸೇರಿ ಹೇಳ್ರಿ. ಹಾಂ, ಸೇಮ್ ಡೈರೆಕ್ಷನ್ನಾಗಿ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು? 0. ಈಗ ಇದಕ್ಕೆ ಪರ್ಪೆಂಡಿಕ್ಯುಲರ್ ಹಿಂಗೂ ತೆಗಿಬೋದಲ್ಲ, ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇರ್ತೈತಿ, ಇದು ಹಿಂಗೆ ಹೋಯ್ತು 180 ಡಿಗ್ರಿ ಆಯ್ತು ನೋಡಿ ಸರ್ ಆ್ಯಂಗಲ್ ಅಂತ ಕ್ವಶನ್. ಸೊ ಇದನ್ನ ಯಾವಾಗಲೂ ಏರಿಯಾ ವೆಕ್ಟರ್ ಹೆಂಗೆ ಡ್ರಾ ಮಾಡ್ತಾರೆ ಗೊತ್ತ? ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಡ್ರಾ ಮಾಡ್ತಾರೆ. ಹಂಗಂದ್ರೆ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ನಾಗ ಹೋಗ್ತಿರ್ತಾವಲ್ಲ ಆ ಕಡೆ ಹಂಗೆ ಡ್ರಾ ಮಾಡ್ಬೇಕು. ತಿಳಿತೀರಿ? ಹಿಂಗೆ ಅಪೋಸಿಟ್ ಡ್ರಾ ಮಾಡಿ 180 ಅಂತ ಅನ್ಬೇಡ. ಏನಿದನ್ನ ಇಲ್ಲಿ ಏನು ಹೇಳಿದ್ನೆ? ಈ 5E ಅಂದ್ರೆ ಏನಿದು? ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಆ ಏರಿಯಾದಾಗ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೋಗ್ತಾವು. ಇದು ಫಾರ್ಮುಲಾ ಏನು? E ಇಂಟು ಡೆಲ್ಟಾ S ಇಂಟು ಕಾಸ್ ಥೀಟಾ. ಗೊತ್ತಾನೆ ಇದು? ಇನ್ನೊಂದು ಐದು ಫಾರ್ಮುಲಾ, ಗಾಸ್ ಥಿಯರಮ್ ಅಂತಾರೆ ಅದಕ್ಕೆ. ಹಾಂ, ಗಾಸ್ ಥಿಯರಮ್ ಏನು ಹೇಳಿದೈತೆ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್, ಇವಾಗ ಗಾಸ ಏನಂತಾನಂದ್ರವ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಇಷ್ಟು ಹಾಕ್ರಲೇ ದೊಡ್ಡ ಫಾರ್ಮುಲಾ ಹಚ್ತೀರಿ, ನಮ್ಮ ಕಡೆ ಒಂದು ಸಣ್ಣ ಫಾರ್ಮುಲಾ ಐತೆ ಹಚ್ಚಿರೋದು ಹೇಳ್ತೀನಿ ಅಂತ ನಾವು. ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಇದನ್ನೂ ಹಚ್ಬೋದು ಫಾರ್ಮುಲಾ, ಇದನ್ನೂ ಹಚ್ಬೋದು ಅಂತ ನಾವು. ಆದರೆ ಇದನ್ನು ಯಾವಾಗ ಹಚ್ಬೋದು ಗೊತ್ತಾ? ನಮಗೆ ಯಾವ ಏರಿಯಾದೊಳಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಕಾಗಿರ್ತೈತಲ್ಲ ಅದೊಂದು ಕ್ಲೋಸ್ಡ್ ಸರ್ಫೇಸ್ ಇರ್ಬೇಕು. ಏನಿರ್ಬೇಕು? ಕ್ಲೋಸ್ಡ್ ಸರ್ಫೇಸ್ ಇರ್ಬೇಕು. ಮತ್ತು ಆ ಕ್ಲೋಸ್ ಸರ್ಫೇಸ್ ಒಳಗೆ ಚಾರ್ಜಸ್ ಇರ್ಬೇಕು. ಹಾಗೆ ಬಿಡಿ, ಇದೊಂದು ಕ್ಲೋಸ್ ಸರ್ಫೇಸ್ ಅಂತ ತಿಕ್ಕೋರಿ. ಹ್ಞೂ ಅನ್ರಿ, ಇದ್ರೊಳಗೆ ಒಂದಿಷ್ಟು ಚಾರ್ಜಸ್ ಅದಾವ ಅಂತ ತಿಕ್ಕೋರಿ. ಹ್ಞೂ ಅನ್ರಿ. ಸೊ ಈಗ ಈ ಚಾರ್ಜ್ಗಳಿಂದ ಚಾರ್ಜ್ ಅದಾವ ಅಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವೆ. ಪಾಸಿಟಿವ್ ಇದ್ರೆ ಅವೇ ಇರ್ತಾವೆ, ನೆಗೆಟಿವ್ ಇದ್ರೆ ಟುವರ್ಡ್ಸ್ ಇರ್ತಾವೆ. ಒಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವಿಲ್ರಿ. ಈಗ ಈ ಕ್ಲೋಸ್ಡ್ ಸರ್ಫೇಸ್ನಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬಂತು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಅಂತ. ಏನು ಫಾರ್ಮುಲಾ ಅದು ಅಂದ್ರೆ ಡಿನಾಮಿನೇಟರ್ನೊಳಗೆ ಎಪ್ಸಿಲಾನ್ ನಾಟ್ ಬರೋದು, ನ್ಯೂಮರೇಟರ್ನೊಳಗೆ ಒಳಗಡೆ ಇರ್ತಕ್ಕಂತಹ ಚಾರ್ಜ್ಗಳ ಒಟ್ಟು ಮೊತ್ತ ಸಮೇಷನ್ ಕ್ಯೂ ಮಾಡ್ಬೇಕಲ್ಲೇ. ಇಷ್ಟು ಚಾರ್ಜಸ್ ಕೂಡ್ಬೇಕು. ಒಂದು ಚಾರ್ಜ್ ಇದ್ರೆ ಅದು ಬರೆದ್ಬಿಡ್ತೀವಿ. ಮಲ್ಟಿಪಲ್ ಚಾರ್ಜಸ್ ಇದ್ರೆ ಅವನ್ನ ಕೂಡಿಸ್ಬೇಕಾದ್ರೆ ಮೈನಸ್ ಇತ್ತಂದ್ರೆ ನೆಗೆಟಿವ್ ಚಾರ್ಜ್ ಸಪ್ರೇಟ್ ಮಾಡ್ಬೇಕು. ಮಾಡಿ ಇಷ್ಟು ಹಚ್ಬೇಕು. ಸಮೇಷನ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಈಸ್ ಒನ್ ಮೋರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಗೊತ್ತಾತ್ರಿ ಇದು? ಆದ್ರೆ ಈ ಫಾರ್ಮುಲಾ ಹಚ್ಬೇಕು, ಎರಡನೇ ಫಾರ್ಮುಲಾ ಹಚ್ಬೇಕಂದ್ರೆ ಅಲ್ಲಿ ನೀವು ಒಂದು ಕ್ಲೋಸ್ಡ್ ಸರ್ಫೇಸ್ ತಗೊಂಡಿರ್ಬೇಕು. ಆ ಕ್ಲೋಸ್ಡ್ ಸರ್ಫೇಸಿಗೆ ಒಂದು ಹೆಸರು ಇವನ ಇಟ್ಟಾನ, ನನ್ನ ಹೆಸರು ಅಜರಾಮರ ಆಗಲಿ ಅಂತ ಹೇಳಿ ಅವ ಹೆಸರಿಟ್ಟಾನ. ಅಲ್ಲೇನು ಕ್ಲೋಸ್ ಸರ್ಫೇಸ್ ಇರ್ತದಲ್ಲ ಅದಕ್ಕೆ ಗಾಸಿಯನ್ ಸರ್ಫೇಸ್ ಅಂತ ಕರೀತಾರೆ. ಹ್ಞೂನ್ರಿ, ಈ ಡೆರಿವೇಶನ್ ಮಾಡೋ ನನ್ನ ಕಡೆಗೆ. ಏನು ಡೆರಿವೇಶನ್ ಮಾಡತ್ತೀವಿ ನಾವು? ಎಲೆಕ್ಟ್ರಿಕ್ ಫೀಲ್ಡ್, ಅಲ್ಲಿ ಹೆಡ್ಡಿಂಗ್ ಐತಿ, ಓದ್ಬಿಡ್ಲಿಪ್ಪ. ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಚಾರ್ಜ್ಡ್ ಕಂಡಕ್ಟರ್ ಆಫ್ ಆರ್ಬಿಟ್ರರಿ ಶೇಪ್. ಹಾಂ, ಸೊ ಇಲ್ಲಿ ನಮಗೆ
ಗೊತ್ತಿರುವುದು ಒಂದು ಆರ್ಬಿಟ್ರರಿ ಶೇಪಿನ ಕಂಡಕ್ಟರ್, ಅದರ ಮೇಲೆ ನಾವು ಚಾರ್ಜ್ ಮಾಡಿದ್ದೀವಿ. ಪಕ್ಕದಲ್ಲಿ ಒಂದು ಪಾಯಿಂಟ್ ಇದೆ. ಇಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೊಂಟಿವಿ. ಈಗ ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ. ಏನು ಕೆಲಸ ಮಾಡೋಣ ಅಂದರೆ, ನಾನು ಇಲ್ಲೊಂದು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀನಿ. ಈಗ ಹೇಳಿದ್ನಲ್ಲ ಹಿಂಗೊಂದು ಕ್ಲೋಸ್ ಸರ್ಫೇಸ್ ಇರುತ್ತೆ ಅಂತ ಹೇಳಿ. ನಮಗೆ ಎದ್ರ ಫಾರ್ಮುಲಾ ಬೇಕಾಗೈತೆ ಹೇಳ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಹೌದಿಲ್ರಿ? ಹೌದಿಲ್ರಿ? ಹಾಂ, ಈಗ ಇವೆರಡು ಫಾರ್ಮುಲಾ ಅನ್ಸರ್ತೆ ಹೇಳ್ರಿ ನಂಗೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಡೆಲ್ಟಾ ಎಸ್ ಕಾಸ್ ಥೀಟಾ, ಇನ್ನೊಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಈಗ ಈ ಪಾಯಿಂಟ್ನೊಳಗೆ ನಿಮ್ಗೆ ಇವಿಷ್ಟರೊಳಗೆ ಎದ್ರ ಫಾರ್ಮುಲಾ ಬೇಕಾಗೈತಿ? ಎಲೆಕ್ಟ್ರಿಕ್ ಫೀಲ್ಡ್ ಹೌದಿಲ್ರಿ? ಈಗ ಅದಕ್ಕೆ ನಾವೇನು ಮಾಡ್ತೀವಿ, ಈ ಪಾಯಿಂಟ್ನೊಳಗೆ ಒಂದು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಿ ಆ ಗಾಸಿಯನ್ ಸರ್ಫೇಸಿಗೆ ಎರಡು ಫಾರ್ಮುಲಾ ಹಚ್ತೀವಿ. ಆ ಗಾಸಿಯನ್ ಸರ್ಫೇಸ್ ಏನು ಡ್ರಾ ಮಾಡಿರ್ತೀವಲ್ಲ ಅದರಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಬರ್ತಾವ ಅಂತ ಹೇಳಿ ಈ ಎರಡು ಫಾರ್ಮುಲಾನ ಇಲ್ಲೇನು ನಾನು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀನಲ್ಲ ಅದಕ್ಕೆ ಅಪ್ಲೈ ಮಾಡ್ತೀವಿ. ಏನು ಅಪ್ಲೈ ಮಾಡ್ತೀವಿ? ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಕಡೆ ಏನೈತಿಲ್ಲ ಎಲೆಕ್ಟ್ರಿಕ್ ಫ್ಲಕ್ಸ್. ಆಮೇಲೆ ಏನು ಮಾಡ್ತೀವಿ ಗೊತ್ತ, ಇದ್ರದ್ದು ರೈಟ್ ಹ್ಯಾಂಡ್ ಸೈಡ್, ಇದ್ರ ರೈಟ್ ಹ್ಯಾಂಡ್ ಸೈಡ್ ಎರಡು ಇಕ್ವೇಟ್ ಮಾಡಿ ಈ ಅಲ್ಲೇ ಇಟ್ಕೊಂಡು ಉಳ್ಕಿದೆಲ್ಲ ಆ ಕಡೆ ಕಳಿಸ್ಬಿಟ್ರೆ ಎಲೆಕ್ಟ್ರಿಕ್ ಫೀಲ್ಡಿಗೆ ಒಂದು ಫಾರ್ಮುಲಾ ಸಿಕ್ಬಿಡ್ತೈತಿ. ಈಗಲ್ಲೇ ಗೊತ್ತಾಗ್ತಿದ್ದು ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ಫಸ್ಟಿಗೆ ಏನು ಡ್ರಾ ಮಾಡ್ಬೇಕು? ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ಬೇಕು. ಇಲ್ಲೇ ಮತ್ತು ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತಾರೆ. ಸಿಲಿಂಡ್ರಿಕಲ್ ಪಿಲ್ ಬಾಕ್ಸ್ ಅಂತಲೂ ಕರೀತಾರೆ ಇದಕ್ಕೆ. ಪಟ್ಟಿಕದಲ್ಲಿ ಈ ಡೆರಿವೇಶನ್ ಆಗಿರೋದಕ್ಕೆ ಸಿಲಿಂಡ್ರಿಕಲ್ ಪಿಲ್ ಬಾಕ್ಸ್ ಅಂತ ಕರೀತಾರೆ. ಯಾಕಂದ್ರೆ ಇದು ಸಣ್ಣದಿರ್ತದಂತೆ, ಒಂದು ಪಿಲ್ ಗತೆ ಇರುತ್ತಂತದ್ದು, ಕ್ಯಾಪ್ಸೂಲ್ ಗುಳಿಗೆ ಗತೆ ಇರುತ್ತಂತ, ಅದಕ್ಕೆ ಸಿಲಿಂಡ್ರಿಕಲ್ ಪಿಲ್ ಬಾಕ್ಸ್ ಅಂತಾರಂತ. ಏನು ಅದು ಯಾಕೆ ಅನ್ನಬೇಕು? ಇಲ್ಲೊಂದು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡೀವಿ ಅಂದ್ರೆ ಹಂಗೆ ಆತ ಒಟ್ಟು. ಹ್ಞೂ ರೀ, ಇಲ್ಲಿ ಒಳಗೂ ಚಾರ್ಜಸ್ ಇರ್ತಾವೆ. ಸೊ ಈಗ ಮತ್ತು ಸಿಲಿಂಡರ್ನೊಳಗೆ 3 ಟೈಪ್ ಸರ್ಫೇಸ್ ಇರ್ತಾವೆ. ಸಿಲಿಂಡರ್ ಗೊತ್ತನ್ನು? ಸಿಲಿಂಡ್ರಿಕಲ್ ಸರ್ಫೇಸ್ನೊಳಗೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಒಂದು ಇರುತ್ತೆ. ಇಲ್ಲೊಂದು ಕಂಬ ಇತ್ತಂತ ಕೊರಿ, ಕಂಬ ಪಿಲ್ಲರ್. ಅದಕ್ಕೆ ಬಣ್ಣ ಎಲ್ಲಿ ಕೊಡ್ತಾರೆ ನೋಡ್ರಿ, ಕಂಬಕ್ಕೆ ಎಲ್ಲಿ ಪೇಂಟ್ ಕೊಡ್ತಾರಲ್ಲ ಅದೇ ಲ್ಯಾಟರಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಮೇಲೆ ಇರ್ತಕ್ಕಂತಹ ಒಂದು ಸರ್ಕಲ್, ಕೆಳಗಡೆ ಇರ್ತಕ್ಕಂಥ ಸರ್ಕಲ್ ಎರಡನ್ನೂ ನೀವು ಕೂಡಿಸ್ಕೊಂಡ್ರೆ ಲ್ಯಾಟರಲ್ ಸರ್ಫೇಸ್ ಏರಿಯಾಕ್ಕೆ ದೆನ್ ಇಟ್ ಬಿಕಮ್ಸ್ ಟೋಟಲ್ ಸರ್ಫೇಸ್ ಏರಿಯಾ. ಹೌದ್ರಿ? ಹಾಂ, ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಇವು ಎರಡು ಫಾರ್ಮುಲಾ ಅದಾವಲ್ಲ ಇವು ಎರಡು ಫಾರ್ಮುಲಾ ಎದಕ್ಕೆ ಫಾರ್ಮುಲಾ? ಇವು ಟು ಕ್ಯಾಲ್ಕುಲೇಟ್ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಫಸ್ಟ್ ಫಾರ್ಮುಲಾ ಚೂಸ್ ಮಾಡಿ ಈ ಫಸ್ಟ್ ಫಾರ್ಮುಲಾ ನಾನು ಇಲ್ಲೇ ಅಪ್ಲೈ ಮಾಡ್ತೀನಿ. ಹಿಂಗೆ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಲೆಟ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಆಫ್ ದಿಸ್ ಗಾಸಿಯನ್ ಸರ್ಫೇಸ್. ಈ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ಬೇಕಾದ್ರೆ ಇನ್ನೊಂದು ಏನು ಕೇರ್ ತೊಗೋಬೇಕು ನಾವು ಅಂದ್ರೆ, ಯಾವ ಪಾಯಿಂಟ್ನೊಳಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಮಾಡಿರ್ತೀವಲ್ಲ ಅದು ಆ ಗಾಸಿಯನ್ ಸರ್ಫೇಸ್ ಮೇಲೆ ಬರ್ಬೇಕು ಆ ಪಾಯಿಂಟ್. ಹ್ಞೂ ರೀ, ನೀವು ತಡ್ರಿ ಮಾಡ್ತೀನಿ, ಭಾಳ ಆಗ್ತದೆ. ಒಂದು ಆದಷ್ಟು ಜಲ್ದಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಮೇಲೆ ಒಂದು ಟೆಸ್ಟ್ ಇಟ್ಬಿಡೋಣ. ಅಂದ್ರೆ ಹೋಗಿ ಅವು ವಿಡಿಯೋ ನೋಡ್ತಾರೆ. 5E ಇಸ್ ಈಕ್ವಲ್ಸ್ ಟು 5E ಅಂದ್ರೇನು? ಪಟ್ ಮಾತಾಡ್ಬೇಕು. 5E ಅಂದ್ರೇನು? ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು 5 1 + 5 2 + 5 3 ಅಂತ ಯಾಕೆ ಬರ್ದಿಲ್ಲ ಅಂದ್ರೆ, ಹಾಂ, ಈ ಗಾಸಿಯನ್ ಸರ್ಫೇಸ್ನಿಂದ ಟೋಟಲ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾವಲ್ಲ ಅವುಗಳನ್ನು ನಾವು 3 ಭಾಗಗಳಾಗಿ ವಿಂಗಡಿಸುತ್ತಿದ್ದೇವೆ. ಏನು 3 ಭಾಗಗಳು ಅಂದ್ರೆ ಸರ್? ಅಂದ್ರೆ ಇಲ್ಲಿ 2 ಸರ್ಕಲ್ ಅದಾವು, ಒಂದು ಲ್ಯಾಟರಲ್ ಸರ್ಫೇಸ್ ಐತೆ. ಸೊ ಇದು ಟಾಪ್ ಸರ್ಫೇಸ್, ಇದು ಟಾಪ್ ಫೇಸ್ ಅಂತಿನ್ನ, ಟಾಪ್ ಫೇಸ್, ಬಾಟಮ್ ಫೇಸ್, ಇದು ಲ್ಯಾಟರಲ್ ಸರ್ಫೇಸ್. ಸೊ ಲೆಟ್ 5 1 be the electric flux which comes out of the top face, 5 2 be the electric flux which comes out of the lateral surface, let 5 3 be the electric flux which comes out from the bottom surface. ಹ್ಞೂನ್ರಿ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಈ ಸಿಲಿಂಡ್ರಿಕಲ್ ಸರ್ಫೇಸ್ ಒಳಗೆ ಚಾರ್ಜಸ್ ಇರೋದ್ರಿಂದ ಈ ಟಾಪ್ ಫೇಸ್ನಾಗಿಂದಂತೂ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತಾವ. ಈಗ ನಾನು ಏನು ಮಾಡ್ತೀನಿ ಗೊತ್ತನ, 5 1 ಫಾರ್ಮುಲಾ ಹಚ್ತೀನಿ ಫಸ್ಟಿಗೆ. ಟಾಪ್ ಫೇಸಿಗಷ್ಟೇ ಈ ಫಾರ್ಮುಲಾ ಹಚ್ಬೇಕು. ಹ್ಞೂ ರೀ, ಹಾಂ. ಸೊ ಟಾಪ್ ಫೇಸ್ನೊಳಗನ ಈ ಪಾಯಿಂಟ್ ಇರೋದ್ರಿಂದ ಈ ಪಾಯಿಂಟ್ನೊಳಗೆ ಎಷ್ಟೈತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ. ವಿ ಡೋಂಟ್ ನೋ ಹೌ ಮಚ್ ಇಟ್ ಈಸ್. ಲೆಟ್ ಇಟ್ ಬಿ E.
ಈವನ್ ಅಲ್ಲ, ಈ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಕ್ಯಾಲ್ಕುಲೇಟ್ ಮಾಡಕತ್ತೀವಿ ನಾವು. ಅದು ಟಾಪ್ ಫೇಸ್ ಮ್ಯಾಗ ಐತೆ ಆ ಪಾಯಿಂಟ್. ಎಷ್ಟು ಅನ್ಕೊಳ್ಳೋಣ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಈ ಫಾರ್ಮ್ಯುಲಾ ಇಲ್ಲಿ ಹಚ್ಚೋಣ. ಹಾಂ ಹೇಳ್ರಿ. ಈ ಡೆಲ್ಟಾ ಎಸ್ ಅಂದ್ರೆ ಏನು? ಏರಿಯಾ. ಎದ್ರ ಏರಿಯಾ? ಈ ಟಾಪ್ ಫೇಸದ ಏರಿಯಾ, ಹೌದ್ರಿ? ಹಾಂ, ಈ ಟಾಪ್ ಫೇಸದ ಏರಿಯಾ ದೊಡ್ಡದಿರಂಗಿಲ್ಲ. ಅದು ಸರ್ಕಲ್ ಐತಿ, ತಡಿ πr² ಹಚ್ಚೋಣ, ಎಷ್ಟು ರೇಡಿಯಸ್ ಐತಿ ನೋಡೋಣ. ಬೇಡ, ಯಾಕಂದ್ರೆ ಈ ಸಿಲಿಂಡ್ರಿಕಲ್ ಸರ್ಫೇಸ್ ನಾವು ಸಣ್ಣ ತೆಗೆದಿರ್ತೀವಲ್ಲ, ಇದು ಸಣ್ಣದಿರುತ್ತಂತ, ಅದಕ್ಕೆ ಡೆಲ್ಟಾ ಎಸ್ ಅಂತ ನಾವು ಬರ್ಬಿಡಿ ಸರ್ ಅದನ್ನು. ಹ್ಞೂ ಅಂದ್ರೆ ಹೇಳ್ತೀನಿ. ಆಮೇಲೆ ಕಾಸ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಏರಿಯಾ ವೆಕ್ಟರ್. ಇಲ್ಲೇ ಪಾಸಿಟಿವ್ ಚಾರ್ಜ್ ಐತಿ ಇಲ್ಲ. ಈಗ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಿರ್ತಾವ್ರಿ. ಹೆಂಗೆ ಹೋಗ್ತಿರ್ತಾವಂದ್ರೆ ಈ ಏರಿಯಾಕ್ಕೆ, ಈ ಸರ್ಕಲ್ಲಿಗೆ 90 ಡಿಗ್ರಿ ಒಳಗೆ ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ತಿರ್ತಾವೆ. ಏನು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಆಮೇಲೆ ಈ ಟಾಪ್ ಫೇಸ್ ಸರ್ಕಲ್ಲಿಗೆ ಒಂದು ನೀವು ನಾರ್ಮಲ್ ತೆಗೆದ್ರೆ, ಏರಿಯಾ ವೆಕ್ಟರ್ ತೆಗೆದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಅದು ಅದರ ಡೈರೆಕ್ಷನ್ಯಾಗೆ ಬಂದ್ಬಿಡ್ತೈತೆ. ಅದಕ್ಕೆ ಹಿಯರ್ ದಿ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ದ ಏರಿಯಾ ವೆಕ್ಟರ್ ಈಸ್ cos 0 ಎಸ್ ಅಂತ. cos 0 1 ಗೊತ್ತಾಗ್ತಿದ್ದು. ನಾವು ಇಲ್ಲಿ ಏನು ಮಾಡಿದ್ವಿ ಗೊತ್ತಾ? ಈಗ φ1 ಫಾರ್ಮುಲಾ ಹಚ್ಚಿದ್ವಿ. φ1 ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಆಫ್ ದ ಟಾಪ್ ಫೇಸ್. ನೆಕ್ಸ್ಟ್ φ2 Q2 ಅಲ್ಲಿದ φ2 S2. φ2 ಅಂದ್ರೇನು? ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬಾಟಮ್ ಅದು ಬೇಡ, ಅದು φ3 ಮಾಡೋಣ. φ2 ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಆಫ್ ದ ಲ್ಯಾಟರಲ್ ಸರ್ಫೇಸ್, ದಟ್ ಈಸ್ 0 ಅಂತೀನಿ ನಾನು. ಎದಕ್ಕೆ ಗೊತ್ತನ್ರಿ? ನಿನ್ನೆ ನಾವು ಒಂದು ಪಾಯಿಂಟ್ ಡಿಸ್ಕಸ್ ಮಾಡಿ, ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್ನೊಳಗೆ ಸೆಕೆಂಡ್ ಪಾಯಿಂಟ್ ನಾವು ಏನು ಡಿಸ್ಕಸ್ ಮಾಡೀವಿ ಅಂದ್ರೆ ಅದಲ್ಲ, ಅದು ಒಂದೇಂಥದ್ದು. ಸೆಕೆಂಡ್ ಪಾಯಿಂಟ್ ನಾವೇನು ಡಿಸ್ಕಸ್ ಮಾಡೀವಿ ಅಂದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಒಂದು ಕಂಡಕ್ಟರ್ನಿಂದ ಹೊರಗೆ ಬರಬೇಕಾದ್ರೆ 90 ಡಿಗ್ರಿ ಒಳಗೆ ಹೊರಗೆ ಬರ್ತಾವೆ. 90 ಡಿಗ್ರಿ ಒಳಗೆ ಅವು ಹೊರಗೆ ಹೋಗ್ತಾವಂದ್ರೆ ಲ್ಯಾಟ್ರಲ್ ಸರ್ಫೇಸ್ನಾಗ ಹೊರಗೆ ಬರ್ಬೇಕಂದ್ರೆ ಅವು ಪ್ಯಾರಲಲ್ ಬರ್ಬೇಕಾತ್ರಿ. ಹಿಂಗೆ ನೋಡ್ರಿ, ಇಲ್ಲಿ ಹಿಂಗೆ ಈ ಲ್ಯಾಟ್ರಲ್ ಸರ್ಫೇಸ್ ಅಂದ್ರೆ ಗೊತ್ತಾಯ್ತು ನಾವು ನಿಮಗೆ. ಈ ಲ್ಯಾಟ್ರಲ್ ಸರ್ಫೇಸ್ನಾಗಿಂದ ಯಾವ ಬರಂಗಿಲ್ಲ ಹಿಂಗೆ, ಯಾಕಂದ್ರೆ ಅವು ಇಷ್ಟು ಹಿಂಗೆ ಹೊಂಟಾವು. ಅದ್ರದ್ದು 90 ಡಿಗ್ರಿ ಕಾಂಪೋನೆಂಟ್ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್, ಟ್ಯಾಂಜೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ನೀನು ನೋಡಿವಿ. ಸೊ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಕಮ್ಸ್ ಔಟ್ ಆಫ್ ದ lateral surface is 0. Next, what is φ3? φ3 is electric flux which comes out of the bottom face, that is also 0. Yak bottom face is inside the conductor electric field is 0. Gortatanidu? Yes sir. Therefore add all these, electric flux is equals to E into delta S. ಆತಾ? ಈಗ ಏನು ಮಾಡ್ಬೇಕು? ಇಷ್ಟು ಥರ ಮಾಡಿ ನಾವು ಏನು ಮಾಡಿದ್ವಿ ಗೊತ್ತಿಷ್ಟು ಈ ಒಂದೇ ಫಾರ್ಮುಲಾ ಅಷ್ಟ ಹಚ್ಚಿದ್ವಿ ಆ ಗಾಸಿಯನ್ ಸರ್ಫೇಸಿಗೆ. ಈಗ ಇದನ್ನು ಹಚ್ಬೇಕು, ಅದ ಗಾಸಿಯನ್ ಸರ್ಫೇಸಿಗೆ. ಹಾಂ, ಅದಕ್ಕೆ ಇಲ್ಲಿ ಬರಿತೀನಿ ನಾನು. ಏನು ಬರಿತೀನಿ? AC/C2/GT ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ electric flux is equals to charge divided by epsilon naught. ಹೌದಿಲ್ರಿ? ಇದನ್ನು ತೊಗೊಂಡು ಹೋಗಿ ನಾವು ನಮ್ಮ ಈ ಗಾಸಿಯನ್ ಸರ್ಫೇಸ್ ಇಲ್ಲಿ ಕಾಣಿಸಾಕತ್ತಲ್ಲ, ಇದಕ್ಕೆ ಹಚ್ತೀವಿ. ಇದಕ್ಕೆ ಹಚ್ಬೇಕಂದ್ರೆ therefore electric flux is equals to ಕೆಳಗೆ epsilon naught. Q ಅಂದ್ರೆ ಏನು? ಚಾರ್ಜ್. ಏನು ಬರಿಬೇಕು ಗೊತ್ತಾ? ನಾವಿಲ್ಲಿ ಏನು ಬರಿಬೇಕು ಗೊತ್ತಾ? ಈ ಸಿಲಿಂಡರ್ ಏನು ಡ್ರಾ ಮಾಡಿವಲ್ಲ, ಲೈಟ್ ಬ್ಲೂ ಕಲರ್ ಸಿಲಿಂಡರ್ ಐತಲ್ಲ, ಇದ್ರ ಒಳಗೆ ಎಷ್ಟು ಚಾರ್ಜ್ ಅದಾವು ಅದನ್ನು ಬರೀಬೇಕು. 2 ನೋಡಿ ಸರ್, ಅಲ್ಲಿ ಒಳಗೆ 2 ಅದಾವೆ. 1 2 ಇದು ಹೊರಗೆ ಬಂತು, ಇದು ಮತ್ತು ಇದು ಹೊರಗೆ ಆಯ್ತು ಸರ್. ಈಗ 2 ಅದಾವೆ. ಇಲ್ಲಿ ಚಿತ್ರದಾಗ 2 ಅದಾವೆ. ಆ್ಯಕ್ಚುಲಿ ಎಷ್ಟು ಇರ್ತಾವೆ ಯಾವ ಗೊತ್ತಿಲ್ಲ. ಹೌದಿಲ್ರಿ? ಅದಕ್ಕೆ ಏನು ಮಾಡ್ತಾರೆ ಗೊತ್ತನ? ಇದನ್ನು ಹಿಂಗೆ ಇಟ್ಟಿರ್ಬೇಕಾರೆ ಇದನ್ನ ಇಕ್ವೇಷನ್ 1 ಅಂತಂದು ವಿ ಹ್ಯಾವ್ ಅಂಥೇಳಿ ಮತ್ತೊಂದು ಫಾರ್ಮುಲಾ, ಸಿಗ್ಮಾ ಈಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಅಂತ ಒಂದು ಫಾರ್ಮುಲಾ ಐತೆ. ಏನು ಮಾಡ್ತೀವಿ? ಓಕೆ, ಸಿಗ್ಮಾ ಅಂದ್ರೆ ಚಾರ್ಜ್ ಡಿವೈಡ್ ಬೈ ಏರಿಯಾ. ಚಾರ್ಜ್ ಈಸ್ ಈಕ್ವಲ್ ಟು ಏನಾಗ್ತ ಹೇಳ್ರಿ ಹಂಗಾರೆ?
ಸಿಗ್ಮಾ ಅಂದ್ರೇನು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಈಗ ಲೈಕ್ ಫಾರ್ ಎಕ್ಸಾಂಪಲ್ ಇದೇನು ನಮ್ದು ಶೇಪ್ ಆರ್ಬಿಟ್ರರಿ ಶೇಪ್ದೊಂದು ಆಬ್ಜೆಕ್ಟ್ ತೊಗೊಂಡಿವಲ್ಲ, ಅದ್ರದ್ದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ 10 ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಐತಂತ ಅನ್ಕೊಳ್ಳೋಣ ನಾವು. ಎಷ್ಟು? ಹಂಗಂದ್ರೆ ಹಂಗಂದ್ರೆ ಈ ಆರ್ಬಿಟ್ರರಿ ಶೇಪದ್ದು ಕಂಡಕ್ಟರ್ನೊಳಗೆ ನೀವು 1 ಮೀಟರ್ ಸ್ಕ್ವೇರ್ನಷ್ಟು ಏರಿಯಾ ಮಾರ್ಕ್ ಮಾಡಿದರೆ ಅಷ್ಟರಲ್ಲಿ ನಿಮಗೆ 10 ಕೂಲಂಬ್ನಷ್ಟು ಚಾರ್ಜ್ ಸಿಗುತ್ತದೆ. ತಿಳಿತ್ರಿ? ಈಗ ಈ ಟಾಪ್ ಫೇಸ್ ಐತಲ್ಲ, ಟಾಪ್ ಫೇಸ್ ಯಾವ ಶೇಪ್ನಾಗ ಐತದ? ಸರ್ಕಲ್. ಹಾಂ, ಈ ಸರ್ಕಲ್ ಶೇಪ್ನೊಳಗನ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಎಷ್ಟು ಚಾರ್ಜಸ್ ಇರ್ತಾವಂತ ಸರ್ಕಲ್ ಶೇಪ್ನೊಳಗೆ ಇದೇ ಏರಿಯಾದಿಂದನೇ ಹೊರಗೆ ಬರತ್ತವ. ಈಗ ಹಿಂಗೆ ನಮಗೆ ಈ ಸರ್ಕಲ್ ಶೇಪ್ನಾಗ ಅಂದ್ರೆ ಇಲ್ಲೊಂದು ಸರ್ಕಲ್ನ ಮಾರ್ಕ್ ಮಾಡಿದ್ರೆ ಇದ್ರೊಳಗೆ ಎಷ್ಟು ಚಾರ್ಜ್ ಅದಾವ ಬೇಕ್ರಿ? ಈಗ ಇಷ್ಟರೊಳಗೆ ಎಷ್ಟು ಚಾರ್ಜ್ ಅದಾವ ಬೇಕು? ಹಾಂ, ಈ ಸರ್ಕಲ್ದ ಏರಿಯಾ ಎಷ್ಟು ತೊಗೊಂಡಿವಿ ನಾವು? ಡೆಲ್ಟಾ ಎಸ್ ತೊಗೊಂಡಿವಿ, ಆಗಲೇ ತೊಗೊಂಡಿವಿ ಇಲ್ಲೇ. ಹಾಂ, ಅದಕ್ಕೆ ಈ ಸರ್ಕಲ್ದ ಇಲ್ಲೊಂದು ಶೇಪ್ನ ಮಾರ್ಕ್ ಮಾಡಿದ್ರೆ ಅದು ಏರಿಯಾ ಎಷ್ಟು ಇರ್ತೈತಿ? ಡೆಲ್ಟಾ ಎಸ್. ಈಗ ನಾ ಏನಂತೀನಿ, ಈ ಸರ್ಕಲ್ದ ಏರಿಯಾ 2 ಮೀಟರ್ ಸ್ಕ್ವೇರ್ ಐತೆ ಅಂತ ಕೊಡಿ. ಏರಿಯಾ ಎಷ್ಟೈತೆ? ಏನು? ಹಾಂ, ಈ ನಮ್ಮ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟು ತೊಗೊಂಡಿವಿ ನಾವು? 10 ಸೆಂಟಿಮೀಟರ್ ಸ್ಕ್ವೇರ್. ಓ, ಸೆಂಟಿಮೀಟರ್ ಅಲ್ಲ, ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಅಂದ್ರೆ 1 ಮೀಟರ್ ಸ್ಕ್ವೇರ್ ಏರಿಯಾದ್ರೊಳಗೆ 10 ಕೂಲಮ್. ಇದೆಷ್ಟು ಮೀಟರ್ ಸ್ಕ್ವೇರ್ ಐತೆ ಅಂತ ಏನು? 2 ಮೀಟರ್ ಸ್ಕ್ವೇರ್ ಐತದೆ. ಹಂಗಾರೆ ಎಷ್ಟು ಕೂಲಮ್ ಚಾರ್ಜ್ ಐತಿರುತ್ತೆ ಇಲ್ಲಿ? 20. ಗೊತ್ತಾಗ್ತದೆ ನಾನು ಹೇಳಿದ್ದು? ನಾನು ಟ್ರೈ ಮಾಡಾಕತ್ತೀನಿ. ಇದು ಟಾಪ್ ಫೇಸ್ ಒಳಗೆ ಅಥವಾ ಈ ನಮ್ಮ ಗಾಸಿಯನ್ ಸರ್ಫೇಸ್ ಒಳಗೆ ಎಷ್ಟು ಚಾರ್ಜ್ ಐತಿ ಅನ್ನೋದನ್ನ ಇಲ್ಲಿ ಬರಿಬೇಕು ನಾವು. ಈಗ ಈ ಎದ್ರಾಗ ಹಾಂ, ಈ ಗಾಸ್ ಥಿಯರಮ್ ಅಪ್ಲೈ ಮಾಡಿದಾಗ ಇಲ್ಲಿ ಚಾರ್ಜ್ ಜಗದಾಗ ನಾವು ಏನು ಬರಿಬೇಕು? ಈ ಸಿಲಿಂಡರ್ ಒಳಗಡೆ ಇಲ್ಲೆಷ್ಟು ಚಾರ್ಜ್ ಐತಿ ಬರಿಬೇಕು. ಈಗ ಇದನ್ನು ಎಣ್ಸಕ್ಕೆ ಬರಂಗಿಲ್ಲ, 1 2 ಹಿಂಗೆ ಎಣ್ಸಕ್ಕೆ ಬರಂಗಿಲ್ಲ ಅಲ್ಲೇ. ಅದ್ರ ಬದಲಿ ನಾವು ಏನು ಮಾಡ್ತೀವಿ? ಈ ಫಾರ್ಮುಲಾ ಪ್ರಕಾರ ಏರಿಯಾ ಅಂದ್ರೆ ಡೆಲ್ಟಾ ಎಸ್, ಇಲ್ಲೇ ಚಾರ್ಜ್ ಇಸ್ ಈಕ್ವಲ್ ಟು ಏನಂತ ಹೇಳ್ರಿ? ಇಲ್ಲಿ ಬರ್ದಿನ. ಹಾಂ, ಸಿಗ್ಮಾ ಇಂಟು ಡೆಲ್ಟಾ ಎಸ್. ಹಾಂ, ಡೆಲ್ಟಾ ಎಸ್. ಸೊ ದೇರ್ ಫೋರ್ ಇಕ್ವೇಶನ್ 1 ಹಾಕ್ತೀನಿ ನಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಜಗದಾಗ ಸಿಗ್ಮಾ ಇಂಟು ಡೆಲ್ಟಾ ಎಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ತಿಳಿತನ? ಒಂದು ಕೆಲಸ ಮಾಡೋಂತಡ್ರಿ, ಇವು ಮೂರು ಸೇರಿಸಿ ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ದಿದ್ವಲ್ಲ, ಲೆಟ್ ದಾಟ್ ಬಿ ಇಕ್ವೇಶನ್ 1. ಇಲ್ಲಿ ಎಲೆಕ್ಟ್ರಿಕ್ ಇದು ಗಾಸ್ ಥಿಯರಮ್ ಪ್ರಕಾರ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಒಂದು ಬರ್ದಿದ್ವಲ್ಲ, ಅದು ಇಕ್ವೇಶನ್ 2. ಅದಾದಮೇಲೆ ವಿ ಹ್ಯಾವ್ ಅಂತ ಹೇಳಿ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಇದನ್ನು ಮಾಡಿ ಚಾರ್ಜ್ ಜಗದಾಗ ಇದನ್ನು ಹಾಕಿದ್ವಿ. ಇದು ಇಕ್ವೇಶನ್ 3 ಅಂತ ಅಂದ್ಕೊಂಡ್ರೆ ನಾವೀಗೇನು ಮಾಡ್ಬೇಕು? ಅಂದಂಗೆ ಇದು ಎಲ್ಲಿ ತನಕ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಬರಿಬೋದನ್ನು ಸ್ವಲ್ಪ ಪಕ್ಕ ಇಲ್ಲಿ ತನಕ ಬರುತ್ತಾನೆ, ಈ ಕಡೆ ಇಷ್ಟು ಅಪ್ರಾಕ್ಸಿಮೇಟ್ ನಡೀತೈತೆ. ಹಾಂ, ಸೊ ಈಗ ಇಕ್ವೇಟಿಂಗ್ ಯಾರು ಹೆಚ್ಚಿರೋದಿರಿ ನೋಡ್ರಿ. ಇಕ್ವೇಟಿಂಗ್ 1 and 2 ಅನ್ನತ್ತಲ್ಲ ಎಷ್ಟು ಮಂದಿ. ಇಕ್ವೇಟಿಂಗ್ 1 and 3 ಅದು ಎಲೆಕ್ಟ್ರಿಕ್ ಫ್ಲಕ್ಸ, ಇಲ್ಲ ಇದು ಎಲೆಕ್ಟ್ರಿಕ್ ಫ್ಲಕ್ಸ ಫಾರ್ಮುಲಾ ಹೇಳ್ರಿ. ಇ ಇಂಟು ಡೆಲ್ಟಾ ಎಸ್ is equals to sigma delta s divided by epsilon naught. Delta s cancel. Electric field is equals to sigma by epsilon naught. ಇದನ್ನ ಪ್ರೂವ್ ಮಾಡಿದ್ರು ಅವರು. ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಬರುತ್ತೆ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ರು. ಯಪ್ಪ, ಹಾಂ, ಇಲ್ಲಿ ತೋರಿ. ಇದಿಷ್ಟು ಅರ್ಥ ಆತಾನೆ? ಈಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇನ್ಫನೈಟ್ ಲೆಂತ್ದು ರಾಡದ್ದು ಆ ಡೆರಿವೇಷನ್ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿ ಡಿಟೇಲಾಗಿ ಹೇಳೋಂಗಿಲ್ಲ, ಶಾರ್ಟಾಗಿ. ಆಮೇಲೆ ಇನ್ಫನೈಟ್ ಪ್ಲೇನ್ ಶೀಟ್ದು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಂ, ಪ್ಲೀಸ್ ಅದನ್ನು ಹೋಗಿ ಆದಷ್ಟು ಜಲ್ದಿ ನೋಡಿ ಗ್ಯಾರಂಟಿ ಮಾಡ್ಕೊರಿ. ಓಕೆ, ಇಲ್ಲಿ ಏನು ಮಾಡಿದೆ ಅಂತ ಹೇಳ್ತೀನಿ ನೋಡ್ರಿ. ನಾನು ನಮಗೆ ಫಾಸ್ಟಾಗಿ ಹೇಳ್ತೀನಿ ಕೇಳ್ರಿ. ನಮಗೆ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಆ ಪಾಯಿಂಟ್ ಎಲ್ಲೈತಲ್ಲ ಅದ್ರ ಮ್ಯಾಲಿನ ಅಥವಾ ಒಂದು ಗಾಸಿಯನ್ ಸರ್ಫೇಸ್ ನಾವು ಹೆಂಗೆ ಡ್ರಾ ಮಾಡಿದ್ವಿ ಅಂದರೆ ಆ ಗಾಸಿಯನ್ ಸರ್ಫೇಸ್ ಮ್ಯಾಲಿನ ಆ ಪಾಯಿಂಟ್ ಬಂದಿರ್ಬೇಕು. ಎಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದೈತಲ್ಲ ಅಲ್ಲೇ ಆ ಗಾಸಿಯನ್ ಸರ್ಫೇಸಿಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಹಚ್ಚಿದ್ವಿ.
ಎರಡು ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಇರ್ತಾವೆ. ಒಂದು ಇ ಡೆಲ್ಟಾ ಎಸ್ ಕಾಸ್ ಥೀಟಾ, ಇನ್ನೊಂದು ಗಾಸ್ ಥಿಯರಮ್ ಪ್ರಕಾರ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಆ ಇ ಡೆಲ್ಟಾ ಎಸ್ ಕಾಸ್ ಥೀಟಾನ 3 ಸರ್ತಿ ಹಚ್ಬೇಕು ಆ್ಯಕ್ಚುಲಿ. ಯಾಕಂದ್ರೆ ಸಿಲಿಂಡ್ರಿಕಲ್ ಶೇಪ್ ನಾವು ತೊಗೊಂಡಿರ್ತೀವಿ. ಸಿಲಿಂಡ್ರಿಕಲ್ ಶೇಪ ಯಾಕೆ ತೊಗೊಂಡಿವಿ ಅಂದ್ರೆ ನಮಗೆ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋಂಗಿಲ್ಲ, ಹೊರಗಷ್ಟೇ ಇರ್ತೈತಿ, ಲ್ಯಾಟ್ರಲ್ ಇರೋಂಗಿಲ್ಲ, ಟ್ಯಾಂಜೆನ್ಷಿಯಲ್ ಇರೋಂಗಿಲ್ಲ, ಎಲ್ಲ ಪಾಯಿಂಟ್ಸ್ನಲ್ಲಿ ತೋರಿಸೋದಿರ್ತೈತಿ. ಅದಕ್ಕೆ ಸಿಲಿಂಡರ್ ತೊಗೊಂಡ್ಬಿಟ್ರೆ ಆ ಸಿಲಿಂಡ್ರನ್ನ 3 ಭಾಗ ಆಗಿ ಒಡೆದು ಇಲ್ಲಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ಹಿಂಗೂ ಇರೋಂಗಿಲ್ಲ ಅಂದ್ರೆ ಟ್ಯಾಂಜೆನ್ಷಿಯಲು ಇರೋಂಗಿಲ್ಲ, ಒಳಗೂ ಇರೋಂಗಿಲ್ಲ ಅಂತ ತೋರ್ಸಕ್ಕೆ ಬರ್ತೈತಿ 3 ಪಾರ್ಟ್ ಆಗಿ ಮಾಡ್ಕೊಂಡು. ಅದಕ್ಕೆ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ತೊಗೊಂಡು ಲೆಟ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಿ ಈಕ್ವಲ್ ಟು φ1 + φ2 + φ3. φ1 is the electric flux which comes from the top face here. ಅದಕ್ಕೆ ಆ ಪಾಯಿಂಟ್ನೊಳಗೆ ಆ ಸರ್ಫೇಸ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಇರಲಿ ಮಲ್ಟಿಪ್ಲೈಡ್ ಬೈ ಅದರದ್ದು ಏರಿಯಾ ಡೆಲ್ಟಾ ಎಸ್ ಇರಲಿ ಅಂತ ತೊಗೊಂಡಿವಿ. ಕಾಸ್ ಥೀಟಾ 1 ಆಗ್ತೈತೆ, ಥೀಟಾ 0 ಆಗುತ್ತೆ. φ2 0, ಲ್ಯಾಟ್ರಲ್ ಸರ್ಫೇಸ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋಂಗಿಲ್ಲ ಟ್ಯಾಂಜೆನ್ಷಿಯಲ್. ಇದನ್ನು ನಾವು ನಿನ್ನೆ ಪ್ರೂವ್ ಮಾಡೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಒಂದು ಸರ್ಫೇಸಿಗೆ 90 ಡಿಗ್ರಿ ಒಳಗೆ ಹೊರಗೆ ಬರ್ತಾವು ಅಂತ. ಅದಕ್ಕೆ ಇದು 0. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋಂಗಿಲ್ಲ ಅಂಥೇಳಿ ಬಾಟಮ್ ಸರ್ಫೇಸ್ನಾಗಿಂದನೂ ಎಲೆಕ್ಟ್ರಿಕ್ ಫ್ಲಕ್ಸ್ ಬರೋಂಗಿಲ್ಲ, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋಂಗಿಲ್ಲ. φ3 ಆಲ್ಸೋ 0. ಅಷ್ಟು ಕೂಡಿಸಿದ್ರೆ ಇ ಇಂಟು ಡೆಲ್ಟಾ ಎಸ್ ಆತ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಇದ ಗಾಸಿಯನ್ ಸರ್ಫೇಸಿಗೆ ಗಾಸ್ ಥಿಯರಮ್ ಹಚ್ಚೋದಾದ್ರೆ ಗಾಸ್ ಥಿಯರಮ್ ಪ್ರಕಾರ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ ಗೊತ್ತಾ ಅಂತ ನಾವು ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಮಾಡಿ ಕೆಳಗೆ ಮೇಲೆ ಈ ಗಾಸಿಯನ್ ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜ್ ಇದೆ ಬರೀರಿ ಅಂತಾನೆ. ಅದನ್ನು ನಾವು ಎಣ್ಸಕ್ಕಂತೂ ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇದೇನು ಟೋಟಲ್ ನಮ್ದು ಕಂಡಕ್ಟರ್ ಐತಲ್ಲ ಇದ್ರದ್ದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇರಲಿ ಅಂತ ಅಂದ್ಕೊಂಡು ಆ ಸಿಗ್ಮಾಕ್ಕೆ ಇದಷ್ಟು ಚೋಟೆ ಏರಿಯಾನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನೋಡ್ರಿ ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ. ದೇರ್ ಫಾರ್ ಚಾರ್ಜ್ ಈಸ್ ಈಕ್ವಲ್ ಟು ಚಾರ್ಜ್ ಬೇಕು ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಂಟು ಏರಿಯಾ ಮಾಡ್ಕೊಂಬಿಟ್ರೆ ಅಲ್ಲಿ ಎಷ್ಟು ಚಾರ್ಜ್ ಐತೆ ಅಂತ ಸಿಕ್ಬಿಡ್ತೈತೆ. ಅದಕ್ಕೆ ಕ್ಯೂ ಜಗದಾಗ ಅದನ್ನು ಹಾಕ್ತೀವಿ, ಅದನ್ನು ಈಕ್ವೇಟ್ ಮಾಡ್ತೀವಿ, ಕ್ಯಾನ್ಸಲ್ ಆಗಿ ಎಷ್ಟು ಉಳಿತೈತಿ ಗೊತ್ತಾಗ್ತಿದ. 1 ನಿಮಿಷ. ಸೊ ಈಗ ಕ್ವಿಕ್ ಆಗಿ ಇದು ಇನ್ಫನೈಟ್ ಲೆಂತ್ದೊಂದು ರಾಡ್. ಕೇಳೋರು ಕೇಳ್ಬೋದು, ಬಿಡ್ಬೋದು. ಬಾಜು ಒಂದು ಪಾಯಿಂಟ್ ಪಿ, ಈ ಪಾಯಿಂಟ್ ಪಿ ಒಳಗೆ ನಮ್ಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀವಿ. ಗಾಸಿಯನ್ ಸರ್ಫೇಸ್ ಹೆಂಗಿರ್ಬೇಕಂದ್ರೆ ಆ ಪಾಯಿಂಟ್ನೊಳಗೆ ಪಾಸಾಗಿ ಹೋಗ್ಬೇಕು. ಅದಕ್ಕೆ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಚೂಸ್ ಮಾಡ್ತೀವಿ. ಇಲ್ಲೂ ಹಿಂಗೆ ಅರ್ಥ ಆತ್ರಿ. ಇದು ರಾಡ್ ಇನ್ನೂ ದಾಟಿ ಹೋಗಿದ್ದು ಕೆಳಗೆ, ಇಲ್ಲೂ ಮ್ಯಾಲೆ ಐತಿ. ಒಂದು ಸಣ್ಣ ಪೋರ್ಷನ್ನಾಗ ಈ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀವಿ. ಮಾಡಿ ಮತ್ತು ಸಿಲಿಂಡರ್ ಅಂದ್ಕೊಳ್ಳಿ ಟಾಪ್ ಫೇಸ್, ಲ್ಯಾಟರಲ್ ಸರ್ಫೇಸ್, ಬಾಟಮ್ ಫೇಸ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು φ1. ಟಾಪ್ ಫೇಸ್ನಾಗಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾವೆ? 0. ಎದಕ್ಕಂದ್ರೆ ಇಲ್ಲೇ ನಾವು ಪ್ರೂವ್ ಮಾಡಿರ್ತೀವಿ, ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಬಂದರೂ ಅವುಗಳ ವರ್ಟಿಕಲ್ ಕಾಂಪೋನೆಂಟ್ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ, ಹಾರಿಜಾಂಟಲ್ ಕಾಂಪೋನೆಂಟ್ ಹಿಂಗೆ ಕಾಂಪೋನೆಂಟ್ ತೊಗೊಂಡ್ರೆ ಇವು ಆ್ಯಡ್ ಆಗ್ತವೆ, ಇವು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆಗಿ ಈ ವರ್ಟಿಕಲ್ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋಂಗಿಲ್ಲ. ಅದಕ್ಕೆ ಟಾಪ್ ಫೇಸ್ನಾಗಿಂದ ಹಿಂಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರೋಂಗಿಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ಸೊ φ1 ಅವಾಗ ಆಗ್ತೈತಿ 0. ಇದು ಟಾಪ್ ಫೇಸ್ ಇದ್ದು. ಲ್ಯಾಟ್ರಲ್ ಸರ್ಫೇಸ್ ಅಂದ್ರೆ ಇದು ಹಿಂಗೆ. ಈ ಲ್ಯಾಟ್ರಲ್ ಸರ್ಫೇಸಿಂದನ ಮತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರಾಗತ್ತವೆ. ಈಗ ವರ್ಟಿಕಲ್ ಕ್ಯಾನ್ಸಲ್ ಆಗಿರ್ತಾವೆ, ಹಾರಿಜಾಂಟಲ್ ಆ್ಯಡ್ ಆಗಿ ಜಗ್ಗಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತಿರ್ತಾವೆ ಹಿಂಗೆ. ಅದಕ್ಕೆ φ2 ಇಸ್ ಈಕ್ವಲ್ಸ್ ಟು ಈ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಿ, ನಾವು ಯಾವ ಫಾರ್ಮುಲಾ ಹಚ್ಚಾಕತ್ತೀವಿ ಗೊತ್ತೇನು? ಈಗ ಇ ಡೆಲ್ಟಾ ಎಸ್ ಕಾಸ್ ಥೀಟಾನ 3 ಸರ್ತಿ ಹಚ್ಚಕ್ಕೆ ಹೋಗ್ತೀವಿ. ಟಾಪ್ ಫೇಸ್ನಾಗ ಅದು ಬರುತ್ತೆ, ಬಾಟಮ್ ಫೇಸ್ನಾಗೂ 0 ಬರ್ತೈತಿ. ಇಲ್ಲಿ ಈ ಕಡೆ ಹಿಂಗೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೂ ಬರ್ತಿರಂಗಿಲ್ಲ, ಯಾಕಂದ್ರೆ ವರ್ಟಿಕಲ್ ಡೈರೆಕ್ಷನ್ನ ಕ್ಯಾನ್ಸಲ್ ಆಗಿರ್ತಾವೆ. ಯಾಕಂದ್ರೆ ಈ ಪಾಯಿಂಟ್ನೊಳಗೆ ಹಿಂಗೆ ಬರ್ತಾವಲ್ಲ, ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವೊಂದು ಕಾಂಪೋನೆಂಟ್ ತೊಗೊಂಡ್ರೆ ಹಾರಿಜಾಂಟಲ್ ಕಾಸ್ ಥೀಟಾ ಹಿಂಗೆ ಆ್ಯಡ್ ಆಗಿ ಸೈನ್ ಥೀಟಾ ಹಿಂಗೆ ಬಂದು ಅಪೋಸಿಟ್ ಬಂದು ಕ್ಯಾನ್ಸಲ್ ಆಗಿಬಿಡ್ತಾವೆ ಈಗ. ಸೊ φ3 0. φ2ಕ್ಕೆ ನಾವು ಫಾರ್ಮುಲಾ ಹಚ್ಚೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ
2πrl ಅಂತೊಂದು ಫಾರ್ಮುಲಾ ಬರ್ತೈತಿ. ಏನಿದು? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಇದು ಫಾರ್ಮುಲಾ ಅದು. ಹಾಂ, ಇಂಟು ಕಾಸ್ ಥೀಟಾ ಅದು 1 ಆಗ್ತೈತಿ. ಹ್ಞೂ ರೀ, ಇವು ಮೂರನ್ನು ಕೂಡಿಸಿದ್ರೆ ಇಷ್ಟ ಉಳಿತಿಲ್ಲ ಈಗ ಇದು. ಹಾಂ, ಇದಾದ್ಮೇಲೆ ನೆಕ್ಸ್ಟ್ ಇಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಆತ, ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಇಷ್ಟು ಫಾರ್ಮುಲಾ, ಇದು ಈಕ್ವೇಷನ್ 1. ನೆಕ್ಸ್ಟ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಅಂತ ಹೇಳಿ ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಚಾರ್ಜ್. ಈ ಸಿಲಿಂಡರ್ ಒಳಗೆ ಎಷ್ಟು ಚಾರ್ಜ್ ಐತಿ ಮತ್ತು ಎಣಸಕ್ಕೆ ಬರೋಂಗಿಲ್ಲ. ಇಲ್ಲಿ ಹೇಳ್ಬೋದು ನಾವು ಒಂದು 5 ಅದಾವಂತ, ಹಂಗಲ್ಲ. ಈಗ ಇದು ರಾಡ್ ಆಗಿದ್ದಕ್ಕೆ ಈ ರಾಡಿಗೆ ಲಾಂಬ್ಡಾ ಇರ್ತೈತಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇದು ಹಿಂದಿನ ಟಾಪಿಕ್ನಾಗ ನಾವು ಏನು ಮಾಡಿದ್ವಿ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ಏರಿಯಾ. ಇದು ಚಾರ್ಜ್ ಪರ್ ಯೂನಿಟ್ ಲೆಂತ್. ಪ್ರತಿ 1 ಮೀಟರಿಗೆ, ಒಂದೊಂದು ಮೀಟರ್ನಾಗ ಎಷ್ಟೆಷ್ಟು ಚಾರ್ಜ್ ಅದಾವಂತ. ಅದಕ್ಕೆ ಚಾರ್ಜ್ ಬೇಕು ಅಂದ್ರೆ, ಚಾರ್ಜ್ ಪರ್ ಯೂನಿಟ್ ಲೆಂತ್ ಚಾರ್ಜ್ ಬೇಕು ಅಂದ್ರೆ ಲಾಂಬ್ಡಾ ಇಂಟು ಎಲ್. ಸೊ ಲಾಂಬ್ಡಾ ಎಲ್ ಈಕ್ವೇಷನ್ 2. ಇವೆರಡನ್ನು ಈಕ್ವೇಟ್ ಮಾಡಿದ್ರೆ ಈ 2πrl is equal to lambda L by epsilon naught E is equals to lambda divided by 2πr epsilon naught ಅಥವಾ 2π epsilon naught r. ಆಗಲೇ ಕೇಳಿದ್ನಲ್ಲ ನಾ, ಇದನ್ನು ಹೇಳಿಲ್ಲ ಅಲ್ಲಿ ನೀವು, ಅದೇ ಇದು. ಇದು ಒಂದು ಡೆರಿವೇಶನ್ ಆವಾಗ ಮಾಡಿದ್ದು. ಈಗ ನೆಕ್ಸ್ಟ್ ಇನ್ಫನೈಟ್ ಪ್ಲೇನ್ ಶೀಟ್. ಏನು ಅರ್ಥ ಆಯ್ತು ಇಷ್ಟು ನಾವು ಓದಿದ್ದಕ್ಕೂ? ಹಾಂ, ಇನ್ಫನೈಟ್ ಪ್ಲೇನ್ ಶೀಟ್, ಇದ್ರಕ್ಕೆ ಮತ್ತೆಲ್ಲ ಕಡೆ ಹಿಂಗೆ ಚಾರ್ಜು, ಇದ್ರ ಬಾಜು ಒಂದು ಪಾಯಿಂಟು, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು, ಮತ್ತೊಂದು ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್. ಇದು ಹಿಂದೂ ಹೋಗಿರ್ತೈತಿ, ಹಿಂಗೆ ಬಂದು ಈ ಕಡೆ ಕ್ರಾಸ್ ಆಗಿ ಹಿಂಗೆ ಇಲ್ಲೂ ಬಂದಿರ್ತೈತಿ. ಹ್ಞೂ ರೀ, ಅಂದ್ರೆ ಇಲ್ಲಿಂದ ಇದು ಎಷ್ಟು ಡಿಸ್ಟೆನ್ಸ್ ಇರ್ತೈತಲ್ಲ, ಇದು ಆ ಕಡೆ ಅಷ್ಟು ಡಿಸ್ಟೆನ್ಸ್ ಹೋಗೋ ಹಂಗೆ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಿರ್ತಾರೆ. ಮತ್ತಿದು ಟಾಪ್ ಫೇಸ್, ಇದು ಲ್ಯಾಟ್ರಲ್, ಇದು ಬಾಟಮ್. ಹ್ಞೂ ರೀ. ಹಾಂ, ಸೊ ಈಗ ಮತ್ತೆ ಏನು ಮಾಡ್ಬೇಕು? 3 ಸರ್ತಿ 5 1 + 5 2 + 5 3 ಅಂತ ಹೇಳಿ ಫಾರ್ಮುಲಾ ಹಚ್ಬೇಕು. ಮುಗಿಸೋಣ ಅಲ್ಲ, ಅದಕ್ಕೆ ಹೇಳಿದೆ ಮುಗಿಸ್ತೀನಿ ತಡಿ ಅಂತ. ಸೊ 5 1 + 5 2 + 5 3 5 1 ಅಂದ್ರೆ ಟಾಪ್ ಫೇಸ್ನಾಗ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗೆ ಬರ್ತೈತಿ. ಯಾವ ಫಾರ್ಮುಲಾ ಹಚ್ಬೇಕು? 5 1 ಅಂದ್ರೆ ಇದು ಹಚ್ಬೇಕು, E ಡೆಲ್ಟಾ S cos ಥೀಟಾ. ಹಾಂ, ಸೊ ಈ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಅದ ಬೇಕಾಗೈತೆ ನಮಗೆ. ಲೆಟ್ ಅಸ್ ಸೇ ಇಟ್ ಈಸ್ E. ಮುಂದೆ E ಇಂಟು ಆಗಲೇ ನಾವು ಸಿಲಿಂಡರ್ದು ದೊಡ್ಡದಿತ್ತದು ಅಂತ ಹೇಳಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ 2πrl ಅಂತ ಫಾರ್ಮುಲಾ ಹಚ್ಚಿದ್ವಿ. ಹಂಗಂತ ಹೇಳಿ ಇಲ್ಲಿ ಸರ್ಕಲ್ ಐತಿ πr² ಹಚ್ಚೋಣ ಅಂತ ಹೇಳಿ ಅವಶ್ಯಕತೆ ಇಲ್ಲ. ಅದು ಏರಿಯಾ ಹೆಂಗೂ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ಅದನ್ನು ಡೆಲ್ಟಾ S ಅಂತ ಹಂಗೆ ಇಡಬೇಕು. ಮತ್ತು ಕಾಸ್ ಥೀಟಾ ಅಲ್ಲಿ 1 ಆಗ್ತದೆ, ಥೀಟಾ ಇಸ್ ಈಕ್ವಲ್ ಟು 0 ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನು ಮತ್ತು ಈ ಸರ್ಕಲ್ಗೆ ನಾವು ಡ್ರಾ ಮಾಡುವಂಥ ಏರಿಯಾ ವೆಕ್ಟರ್ ಎರಡು ಸೇಮ್ ಡೈರೆಕ್ಷನಾಗಿ ಬರ್ತದೆ. ಥೀಟಾ ಇಸ್ ಈಕ್ವಲ್ ಟು 0 cos 0 1. ಹ್ಞೂ ರೀ. 5 2 0 ಲ್ಯಾಟ್ರಲ್ ಸರ್ಫೇಸ್ನ ಏರಿಯಾದಿಂದ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೆ ಹಿಂಗೆ ಐತೆ ನೋಡ್ರಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋಂಗಿಲ್ಲ ಮತ್ತು ವರ್ಟಿಕಲ್ ಕ್ಯಾನ್ಸಲ್ ಆಗಿರ್ತಾವೆ, ಹಾರಿಜಾಂಟಲ್ ಅಷ್ಟೇ ಬರ್ತಿರ್ತಾವೆ, ಇಲ್ಲಿರಂಗಿಲ್ಲ. ಇದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಬೇಕಂದ್ರೆ ವಿಡಿಯೋದಾಗ ನೋಡ್ಬೋದು. 5 2 is equal to 5 3 ಅಂದ್ರೆ ಬಾಟಮ್ ಸರ್ಫೇಸ್. ಈ ಟಾಪ್ ಗತಿನ ಬಾಟಮ್ನಾಗೂ ಸೇಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತಿರ್ತೈತೆ, ಸೇಮ್ ವ್ಯಾಲ್ಯೂ. ಸೊ ಇಷ್ಟು ಆ್ಯಡ್ ಮಾಡಿದ್ರೆ 2E ಡೆಲ್ಟಾ S ಆಗ್ತದೆ. E ಡೆಲ್ಟಾ S + E ಡೆಲ್ಟಾ S. ಹಾಂ, ಇದು ಆಯ್ತು. ಈಗ ಮತ್ತೆ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಕೆಳಗೆ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಚಾರ್ಜ್ ಇದ್ರೊಳಗೆ ಎಷ್ಟು ಇರ್ತದೆ ಅಂತ ಮತ್ತೆ ಗೊತ್ತಿರಂಗಿಲ್ಲ ನಮ್ಗೆ. ಅದಕ್ಕೆ ಏನು ಮಾಡ್ತೀವಿ? ಸಿಗ್ಮಾ ಡೆಲ್ಟಾ S. ಆಗಲೇ ಮಾಡಿವಿ ಇದನ್ನು. ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಚಾರ್ಜ್ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಏರಿಯಾ. ಹ್ಞೂ ರೀ. ಇದು ಇಕ್ವೇಷನ್ 1, ಇದು ಇಕ್ವೇಷನ್ ಎರಡನ್ನೂ ಈಕ್ವೇಟ್ ಮಾಡಿದ್ರೆ 2E ಡೆಲ್ಟಾ S is equal to sigma delta S by epsilon naught. ಡೆಲ್ಟಾ S cancel. E is equal to sigma by 2 epsilon naught. ಅರ್ಥ ಆತ್ರಿ ಇದು? ಓಕೆ, ಇಷ್ಟಿರ್ಲಿಗ. ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಡೈ ಎಲೆಕ್ಟ್ರಿಕ್ಸ್ ಅನ್ನುವಂಥ ಟಾಪಿಕ್
ಕಂಟಿನ್ಯೂ ಮಾಡ್ಬೇಕು.